ಕನಕಪುರದಿಂದ ಎಷ್ಟು ಮಹನೀಯರು ಬಂದಿದ್ದಾರೆ. ಸೂಚಿಯಿಂದ, ಶಿವಾಜಿರಾವಿಂದ, ನಮ್ಮ ವಚನ ಮುನ್ನಡೆಸ್ತಾ ಇರುವಂತಹ ಎಲ್ಲರೂ ಕಲಾವಿದರಲ್ಲಂತೂ ಪೂಜಾ ಕುಣಿತದ ಸಾಕಷ್ಟು ಕಲಾವಿದರು ಬಂದಿದ್ದಾರೆ. ಅಂಕನಹಳ್ಳಿಯಿಂದನೇ ಸಾಕಷ್ಟು ಜನ ಬಂದಿರೋ ಪ್ರೀತಿ ತೋರಿಸುವಂಥವ್ರು ಬಂದಿದ್ದಾರೆ. ಪೂಜಾ ಶಿವಣ್ಣ ಅಂದರೆ ಇಡೀ ಸೀಮೆಗೆ, ನಾಡಿಗೆ ಒಂದು ಪ್ರೀತಿಯಾದ ವ್ಯಕ್ತಿತ್ವ, ಈ ನೆಲದ ಬಹುದೊಡ್ಡ ಪ್ರತಿಭೆ. ನಾನು ಹೆಚ್ಚೇನು ಕಡಿಮೆ ಹೇಳಬೇಕು ಅಂತ ಯೋಚಿಸ್ತೀನಿ, ಏಕೆಂದರೆ ಹೆಚ್ಚು ಗೊತ್ತಿರೋರ ಮೇಲೆ ಹೆಚ್ಚು ಹೇಳೋಕ್ಕೆ ಶುರು ಮಾಡಿಬಿಟ್ಟೇವೆ ನಾನು. ಶಿವಣ್ಣ ಬೇಗ ಬರಬೇಕು ಅಂತ ಕೇಳ್ತೀನಿ. ಅವ್ರಿಗೂ ಆದ್ಯತೆ ಜೊತೆಗೆ ಬರುವ ತಯಾರಿಯಲ್ಲಿದ್ದಾರೆ. ಇದಕ್ಕೆ ಮೊದಲು ಒಂದೇ ಒಂದು ಈ ನಾಡಿನ, ಈ ಸೀಮೆಯ ಅಪರೂಪದ ಪ್ರತಿಭೆ ಪೂಜಾ ಶಿವಣ್ಣ ಮನೆ ಮುಂದೆ ನಾವು ಸಂಚರಿಸೋಣ. ಅಂಕನಹಳ್ಳಿಯ ಪೂಜಾ ಶಿವಣ್ಣ ನಾಗವಾರದ ಪೂಜಾ ಶಿವಲಿಂಗಯ್ಯನ ಮುಂದುವರಿಕೆಯಂತೆ ದೊಡ್ಡ ಪ್ರತಿಭೆಯಾಗಿ ಹರಡಿ ಇಡೀ ರಾಜ್ಯಕ್ಕೆ ಪ್ರತಿನಿಧಿಸುವ ರೂಪಕ್ಕೆ ತಮ್ಮನ್ನು ತಾವು ಮೈ ಚಾಚಿಕೊಂಡವರು. ಅಂತಹ ಶಿವಣ್ಣನವರನ್ನು ಈ ದಿವಸದ ಲೋಕಸಿರಿಯಲ್ಲಿ ಗೌರವಿಸುವುದು ಅತ್ಯಂತ ಪ್ರೀತಿಯ ಕೆಲಸ. ಎಲ್ಲರ ರೂಪ ಅಂತ
ಕಲಾವಿದ ಶಿವಣ್ಣ ಕಲಾವಿದನಾಗಿಯೇ ತನ್ನ ಆರಂಭಿಕೆಯನ್ನು ತೋರಿಸಿದ್ದಾರೆ. ಶಿವಣ್ಣ ಶ್ರೀಮತಿ ಮಲ್ಲಿಕಾ ಶಿವಣ್ಣ ಅವರು ಕೂಡ ವೇದಿಕೆಗೆ ಬರಲಿ. ನಮ್ಮ ಅತಿಥಿಗಳು ಅವರನ್ನು ಗೌರವಿಸಬೇಕು ಅಂತೇಳಿ ಮೊದಲಿಗೆ ಕೋರ್ಕೊಳ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪೂಜಾ, ಮಾಯಣ್ಣ, ಶಿವಣ್ಣ, ಶಿವಮಾಧವನ ಶಿಷ್ಯ ಬಳಗ, ಚಿಕ್ಕಂಪಯ್ಯ, ಕೂರ್ಣಗೆರೆ ಕೃಷ್ಣಪ್ಪ, ಯಲೆಗೌಡ, ಬಸರಹಳ್ಳಿ ಸೇರಿ ಅಂಕನಹಳ್ಳಿಯ ಮಹಾ ಊರ ಪ್ರೀತಿಯಿಂದ ಬಂದಿದೆ, ಸೀಮೆ ಬಂದಿದೆ. ಬಹಳ ಅಪರೂಪ. ನಮ್ಮ ನೆಲದ ಭಾಗ್ಯಲಕ್ಷ್ಮಿಯವರು ಕೋಟ್ಗಲ್ ಪಂಚಾಯಿತಿಯ ಅಧ್ಯಕ್ಷರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಪ್ರೀತಿ ಹೊತ್ಕೊಂಡು ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮ ದಮನಗಳು. ಇಂಥ ಕಲಾವಿದರಿಗೆ ಹಳ್ಳಿಗಾಡಿನಿಂದನೇ ಪ್ರೋತ್ಸಾಹ ಬೇಕು. ಅವರು ಹೇಗೆ ಕಲೆ ಕಲಿತರು, ಬನ್ನಿ ಅವರು ಹೇಗೆ ಕಲೆನ ಕಲಿತರು ಅನ್ನೋದು ನಿಮ್ಮ ಮುಂದೆ ಇದೆ. ನಿಮಗೀಗ ಇದು ನೋಡೋದಕ್ಕೆ ಶಿವಣ್ಣ ಕಾರ್ಯಕ್ರಮ, ಬರೀ ಶಿವಣ್ಣ ಅಲ್ಲ, ಶಿವಣ್ಣ ಹೇಗೆ ಮೈ ಪಡೆದ, ಹೇಗೆ ಕಲಾವಿದ ಆದ ಅನ್ನೋದಕ್ಕೆ ನಿಮ್ಮ ಮುಂದೆ ಕಟ್ಟಿಕೊಡುವ ಒಂದು ಕಾರ್ಯಕ್ರಮನೂ ಆಗಿರ್ತದೆ. ದಯವಿಟ್ಟು ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಯವರ ಅತಿಥಿಯವರು ಮತ್ತು ಶಿವರಾಮೇಗೌಡರು ಅತಿಥಿಗಳನ್ನು ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಈ ದಿವಸದ ನಮ್ಮ ಮುಖ್ಯ ಅತಿಥಿಗಳಾದ ಶಿವರಾಮೇಗೌಡ ನಾಗವಾರ ಅವರಿಗೆ ಕೂಡ ನಮ್ಮ ಪ್ರೀತಿಯ ಕೋಟ್ಗಲ್ ಪಂಚಾಯಿತಿ ಅಧ್ಯಕ್ಷರಿಗೆ ನಮ್ಮ ಪ್ರೀತಿಯ ನಮ್ಮ ಈ ದಿವಸದ ಮುಖ್ಯ ಅತಿಥಿಗಳು ನಮ್ಮ ಈ ಸೀಮೆಯಲ್ಲಿ ನಮ್ಮ ಲೋಕದ ಆರಂಭ ಘಟ್ಟದಿಂದನೂ ನೋಡಿದ್ದೇವೆ. ಅವರು ಉಪನ್ಯಾಸಕರಾಗಿ ಸಾಹಿತ್ಯದ ಚಟುವಟಿಕೆಯನ್ನು ಈ ಸೀಮೆಯಲ್ಲಿ ಬಿತ್ತಿ ಬೆಳೀತಾ ನಾಗವಲ್ಲಿ ಅನ್ನೋ ಪತ್ರಿಕೆಯ ಸಂಪಾದಕರಾಗಿ, ಪ್ರಾಂಶುಪಾಲರಾಗಿ, ಇಡೀ ಊರೇ ಈ ಸೀಮೆಯಲ್ಲಿ 30 ವರ್ಷದಿಂದ ಈ ಜಿಲ್ಲೆಯಲ್ಲಿ ಯಾವ್ದಾದ್ರು ತಟ್ಟೆ ಒಂದು ಅನೇಕ ಕಲೆಗಳ ಊರು ಯಾವ್ದಾರು ಅಂತ ಕೇಳಿದರೆ ನಮಗೆ ನಾಗವಾರವೇ ನೆನಪಿಗೆ ಬರ್ತಿದ್ದು. ಎಷ್ಟು ಕಲೆಗಳಿತ್ತು, ಪೂಜಾ ಕುಣಿತ, ಪಟದ ಕುಣಿತ, ಕೋಲಾಟ, ಪಾಳೆಗಾರನ ವೇಷ, ಯಕ್ಷಗಾನ, ಏನು ಕೇಳಿದ್ರು ಅಷ್ಟು ಸಮೃದ್ಧಿಯಾದ ಊರು ನಾಗವಾರ. ಗಣಾಯಕಪುರ ಈ ಥರದಲ್ಲಿ ಆಗಿದ್ದ ಊರು. ಆ ಊರಿನವರು ಅವರ ತೀರ ಸಂಬಂಧಿನಿಯಾದ ಡಾಕ್ಟರ್ ಕಾಳೇಗೌಡ ನಾಗವಾರ ಅವರು ಕೂಡ ಭಾಳ ಮುಖ್ಯವಾದವರು. ಶಿವರಾಮೇಗೌಡರು ಈ ಸಂಸ್ಥೆ ಜೊತೆಗೆ ಪ್ರೀತಿಯಿಂದ ಯಾವತ್ತೂ ಇದಕ್ಕೆ ಬೆಂಬಲವಾಗಿ ಮನಸ್ಸನ್ನು ಇಟ್ಕೊಂಡವರು. ನಮ್ಮೆಲ್ಲರ ಒಡನಾಡಿಗಳು, ನಾಗೇಗೌಡರನ್ನು ಕೂಡ ಕಂಡವರು. ಅವರು ನಮ್ಮ ಈ ದಿವಸದ ಅತಿಥಿಗಳಾಗಿ ನಮ್ಮೊಂದಿಗೆ ಪಾಲ್ಗೊಂಡದ್ದು ಅತ್ಯಂತ ಸಂತೋಷ. ಅವರು ಸಂದರ್ಭವನ್ನು ಉದ್ದೇಶಿ ಒಂದೆರಡು ಮಾತುಗಳನ್ನ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿಯವರೇ, ಈ ದಿನದ ಮುಖ್ಯ ಅತಿಥಿಯಾಗಿರ್ತಕ್ಕಂತಹ ಪೂಜಾ ಕುಣಿತದ ಶಿವಣ್ಣ ಅವರೇ, ಶ್ರೀಮತಿಯವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರ್ತಕ್ಕಂತಹ ಪ್ರೀತಿಯ ಬಂಧುಗಳೇ, ವಿಶೇಷವಾಗಿ ಬಸವರಾಜರು ಹೇಳಿದಾಗೆ ನಮ್ಮ ಊರು ಒಂದು ರೀತಿಯ ಜಾನಪದ ಕಲೆಗಳ ತೋರು ಅಂತ ಹೇಳಬೇಕು.
ಅಂಥ ಒಂದು ಹಳ್ಳಿಯಿಂದ ಬೆಳೆದು ಬಂದಂತಹ ನಮಗೆ ಚಿಕ್ಕಂದಿನಿಂದ ಆ ಎಲ್ಲ ಕಲೆಗಳನ್ನು ಮತ್ತು ಜನಪದ ಸಾಹಿತ್ಯವನ್ನು ನೋಡಿ ಅದನ್ನು ಕಂಡು ಅನುಭವಿಸಿದಂತಹ ಒಂದು ಭಾಳ ದಟ್ಟವಾದಂತಹ ಅನುಭವ ಇದೆ. ನಮ್ಮ ಅನೇಕ ಬರವಣಿಗೆಗಳಲ್ಲೂ ಕೂಡ ನಾವು ಈ ಜನಪದದ ಬಗೆಗಿನ ಉಲ್ಲೇಖವನ್ನು ಕಾಣಬಹುದು. ವಿಶೇಷವಾಗಿ ಶಕ್ತಿ ದೇವತೆಯನ್ನು, ಅದರಲ್ಲೂ ಕೂಡ ಕ್ಷುದ್ರ ದೇವತೆಗಳನ್ನು ಓಲೈಸುವಂತಹ ಈ ಪೂಜಾ ಕುಣಿತ ಭಾಳ ವಿಶಿಷ್ಟವಾದಂಥ ಕುಣಿತ ಇದೆ. ನಾವು ಚಿಕ್ಕಂದಲ್ಲಿದ್ದಾಗ ಇದರ ಅಭ್ಯಾಸವನ್ನು ಪ್ರಾಯಶಃ ನಮ್ಮ ಇಡೀ ಊರೇನೆ ಬೇಸಿಗೆ ದಿನಗಳಲ್ಲಿ ಮಾಡಿಸ್ತಾಯಿದ್ರು. ಪ್ರಾರಂಭದಲ್ಲಿ ಪೂಜೆ ಕೊಡ್ತಿರಲಿಲ್ಲ. ಒನಕೆಯ ಕುಣಿತವನ್ನು ಒನಕೆ ಮುಖೇನವಾಗಿ ಅದನ್ನು ಅಭ್ಯಾಸ ಮಾಡಬೇಕಾಗಿತ್ತು. ಒನಕೆ ಯಾಕೆ ಕೊಡ್ತಾಯಿದ್ರು ಅಂತಂದರೆ ಅದು ಬ್ಯಾಲೆನ್ಸನ್ನು ಇಟ್ಕೊಳ್ಳಿಕ್ಕೋಸ್ಕರವಾಗಿ ಅದನ್ನು ಅಭ್ಯಾಸ ಮಾಡಿಕೊಂಡು ಆನಂತರ ಪೂಜೆಯನ್ನು ಕುಣಿಸುವಂಥ ವ್ಯವಸ್ಥೆ ಮಾಡ್ತಾಯಿದ್ರು. ಹಾಗೆ ನಮ್ಮ ಊರು ಬಸವರಾಜ್ ಹೇಳಿದಂಗೆ ಎಲ್ಲ ಕಲೆಗಳಿದ್ವು. ಪೂಜಾ ಕುಣಿತ ಇತ್ತು, ಪಡದ ಕುಣಿತ ಇತ್ತು, ಭಾಗವತಿಕೆ ಇತ್ತು, ಮೂಡ್ಲಪಾದ ಯಕ್ಷಗಾನ ಇತ್ತು. ಅನೇಕ ಒಂದು ರೀತಿಯ ಸಮೃದ್ಧವಾದಂತಹ ಜಾನಪದ ಇದನ್ನು ಸಂಪತ್ತನ್ನು ಒಳಗೊಂಡಂತಹ ಊರು. ಹೀಗೆ ಬೆಳೆದು ಬಂದಂತಹ ನಾವು ಹೆಚ್ಚಿನ ವಿಶೇಷವಾದಂತಹ ಪ್ರೀತಿಯನ್ನು ಲೋಕಸಿರಿಯ ನಮ್ಮ ಜನಪದ ಲೋಕದ ಬಗ್ಗೆ ಇಟ್ಕೊಂಡಂಥದ್ದು ಸ್ವಾಭಾವಿಕನೇ ಸರಿ. ಅದರಲ್ಲೂ ಕೂಡ ನಮ್ಮ ಪೂಜ್ಯ ನಾಗೇಗೌಡರು ಭಾಳ ಚಿಕ್ಕಂದಿಂದ ನಾನು ಅವರ ನಮ್ಮ ಓದುವ ಸಂದರ್ಭದಿಂದಲೂ ಕೂಡ ನಾನು ಅವರ ಅಭಿಮಾನಿ, ಒಂದು ರೀತಿಯ ಪ್ರೀತಿ ಗೌರವವನ್ನು ಇಟ್ಕೊಂಡು ಬೆಳೆದಂಥವು. ಇಂಥ ಒಂದು ಲೋಕವನ್ನು ಕಟ್ಟುವ ಸಂದರ್ಭದಲ್ಲಿ ಅನೇಕ ದಿನಗಳಲ್ಲಿ ನಾನು ಜೊತೆನೇ ಓಡಾಡಿದಂಥದ್ದು ಅನುಭವ ಇದೆ. ಇಂಥೊಂದು ಸಮೃದ್ಧವಾದಂತಹ ಮತ್ತು ಇಡೀ ಕರ್ನಾಟಕದಲ್ಲಿ ಹೆಮ್ಮೆ ಪಟ್ಕೊಳ್ತಕ್ಕಂತಹ ಒಂದು ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ. ಹಾಗೆಯೇ ಪ್ರಾಯಶಃ ಎಲ್ಲಿಯ ತನಕ ಈ ಲೋಕ ಇರ್ತದೋ ಇಲ್ಲಿಯ ತನಕ ಅವ್ರ ಹೆಸರು ಚಿರಸ್ಥಾಯಿಯಾಗಿ ಹೋಗ್ಕೊಂಡು ಉಳಿಯೋದ್ರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ನಾನೀಗ ಈ ಮಾತಾಡ್ತಾ ಇದ್ದೆ ನಮ್ಮ ಇವ್ರ ಜೊತೆಯಲ್ಲಿ. ಜನಪದ ವಿಶ್ವವಿದ್ಯಾನಿಲಯ ಏನಾದರೂ ಅಲ್ಲಿ ಆರಂಭ ಆಗದೇ ಇದ್ದರೆ ಪ್ರಾಯಶಃ ಇದನ್ನು ಕೇಂದ್ರಕ್ಕೆ ಮಾಡಿಕೊಂಡು ವಿಶ್ವವಿದ್ಯಾಲಯ ಮಾಡುವಂತಹ ಮಟ್ಟದಲ್ಲಿ ಬೆಳೆದಿದೆ ಇದು. ಅಂಥ ಒಂದು ಸಂದರ್ಭದಲ್ಲಿ ಅವು ಏನು ಗೌಡರು ಕನಸನ್ನು ಕಂಡಿದ್ರೋ ಆ ಕನಸುಗಳನ್ನು ಒಂದೊಂದಾಗಿ ನನಸು ಮಾಡ್ತಕ್ಕಂತಹ ರೀತಿಯಲ್ಲಿ ಈ ಚಟುವಟಿಕೆ ನಡೀತಾ ಇದ್ದಾವೆ. ಎಲ್ಲ ರೀತಿಯ ಕಲೆಗಳನ್ನು ಕಲಿಸುವ, ಆ ಮುಂದಿನ ತಲೆಮಾರಿಗೆ ತಲುಪಿಸುವಂತಹ ಕೆಲಸವನ್ನು ಭಾಳ ಚಿಕ್ಕದಾಗಿ ಮತ್ತು ಚೊಕ್ಕವಾಗಿ ಮಾಡ್ಕೊಂಡು ಹೋಗ್ತಕ್ಕಂತಹ ಕೆಲಸವನ್ನು ನಮ್ಮ ಇಲ್ಲಿ ಆಡಳಿತ ವ್ಯವಸ್ಥೆ ಮಾಡ್ತಾ ಇದೆ. ಅದಕ್ಕಾಗಿ ಅವ್ರನ್ನ ಅಭಿನಂದಿಸ್ತೇನೆ. ಮತ್ತು ಈ ಕಲೆಗಳು ಪ್ರಾಯಶಃ ಈ ಕಲೆಗಳು ಎಲ್ರಿಗೂ ಗೊತ್ತಿರೋ ಹಾಗೆ ವೃತ್ತಿ ಸಂಬಂಧವಾಗಿ ಬಂದಂಥ ಕಲೆಗಳು, ಬಹುತೇಕ ಕಲೆಗಳು. ಇನ್ನು ಕೆಲವು ದೈವ ಸಂಬಂಧವಾಗಿ ಸಂಪ್ರದಾಯವನ್ನು ಜೊತೆಗೆ ಬೆಳೆದಂಥವು ಮತ್ತು ಅತ್ಯಂತ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಡ್ಕೊಂಡು ಬಂದಂತಹ ಕಲೆಗಳೇ ಹೆಚ್ಚು. ಈಗ ಗ್ರಾಮೀಣ ಚಿತ್ರ ಬದಲಾಗಿದೆ. ಹಾಗಾಗಿ ನಾವು ಅಲ್ಲಿ ಆಸಕ್ತಿ ಇರ್ತಕ್ಕಂಥವ್ರ ಸಂಖ್ಯೆನೂ ಕೂಡ ತುಂಬ ಕಡಿಮೆ ಇದೆ. ಹಾಗಂತ ಜನಪದ ಕಲೆ ಅಥವಾ ಸಾಹಿತ್ಯ ಸಂಪೂರ್ಣ ನಾಶವಾಗ್ತದೆ ಅಂತ ಅಲ್ಲ. ಬೇರೆ ಬೇರೆ ರೂಪದಲ್ಲಿ ಅದರ ಕವಲುಗಳನ್ನು ಹುಡ್ಕೊಳ್ತಾ ಇರುವಂಥದ್ದು ಕಾಣ್ತೇವೆ. ಆ ಸಮೃದ್ಧವಾದಂತಹ ಜಾನಪದ ಜಗತ್ತು ಈಗ ನಾವು ಕಾಣದೇ ಇರ್ಬೋದು. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಇಡೀ ಗ್ರಾಮನೇ ಬೇರೆ ರೀತಿಯಲ್ಲಿ ಹೋಗ್ತಾ ಇರುವ ದೃಷ್ಟಿಯಿಂದಾಗಿ ನಾವು ಮತ್ತೆ ಆ ವೈಭವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೇ ಇರ್ಬೋದು. ಆದರೆ ಇದ್ದಂತಹ ಕಲೆಗಳನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಇಂತಹ ಲೋಕಗಳು ಪ್ರಯತ್ನಶೀಲವಾಗಿರ್ತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ. ಇವರ ಆಶಯ ನೆರವೇರಲಿ ಮತ್ತು
ಪ್ರತಿ ವರ್ಷ ದಿನದಿಂದ ದಿನಕ್ಕೆ ಈ ಲೋಕ ಹೆಚ್ಚಿನ ವಿಸಿಟರ್ಸ್ನ ಪ್ರವಾಸಿಗರನ್ನು ಆಕರ್ಷಿಸ್ತಾ ಬರ್ತಾ ಇದೆ. ಇನ್ನಷ್ಟು ಹೆಚ್ಚಾಗಲಿ ಅಂತ ಹೇಳಿ ಆಶಿಸಿ ಈ ಸಂದರ್ಭದಲ್ಲಿ ಪೂಜಾ ಕುಣಿತದ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಇಟ್ಕೊಳ್ತೇನೆ. ನಾನು ಇದೇ ಮೊದಲು ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬರ್ತಾ ಇರೋದು, ಬೇರೆ ಬೇರೆ ಕಾರ್ಯಕ್ರಮಗಳು ಬಂದಿದ್ದೀನಿ. ಆ ತಿಂಗಳ ಅತಿಥಿ ಕಾರ್ಯಕ್ರಮಕ್ಕೆ ನಾನು ಇದು ಪ್ರಥಮವಾಗಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ನನಗೂ ಕೂಡ ಇದು ಹೊಸ ರೀತಿ ಇದೆ. ಇದು ಭಾಳ ಒಳ್ಳೆಯ ಸಂಪ್ರದಾಯ. ಒಬ್ಬ ಕಲಾವಿದನನ್ನು ಕರೆದು ಗೌರವಿಸಿ ಆತನ ಕಷ್ಟಾಸುಖಗಳನ್ನು ಹಂಚಿಕೊಳ್ತಕ್ಕಂತಹ ಮತ್ತು ಅದರ ಭಾಗಿಯಾಗ್ತಕ್ಕಂತಹ ಈ ನಡೆ ಇದೆಯಲ್ಲ, ಭಾಳ ಆದರ್ಶಪೂರ್ಣವಾದಂತಹ ನಡೆ ಅಂತ ಹೇಳಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದಂತಹ ಲೋಕದ ಎಲ್ಲ ಆಡಳಿತ ವರ್ಗಕ್ಕೆ ನಾನು ನಮನಗಳನ್ನು ಸಲ್ಲಿಸ್ತಾ, ಈ ಪೂಜಾ ಕುಣಿತ ಏನು ನಾಗವಾರದ ಶಿವಲಿಂಗಯ್ಯ ಪ್ರಾಯಶಃ ಇಡೀ ಕರ್ನಾಟಕನ ಮೆಚ್ಚುವ ರೀತಿಯಲ್ಲಿ ಅವನು ಕಲಿತಂಥ ಏನೇನು ಕಸರತ್ತುಗಳು ಮಾಡಬಹುದೋ ಪ್ರಾಯಶಃ ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಬಗೆಯ ಸಾಧ್ಯತೆಗಳನ್ನು ಪೂಜಾ ಕುಣಿತಲ್ಲಿ ಮಾಡಬಹುದಾದಂತಹ ವ್ಯಕ್ತಿ ಅವನಾಗಿದ್ದ. ಆ ಥರದ ವ್ಯಕ್ತಿತ್ವ ಶಿವಣ್ಣವ್ರದ್ದಾಗಲಿ, ನಮ್ಮ ನಾಡಿಗೆ ಕೀರ್ತಿಯನ್ನು ತರಲಿ, ಲೋಕಕ್ಕೆ ಅದರಿಂದ ಒಂದು ಒಳ್ಳೆಯ ಹೆಸರು ಬರ್ತದೆ ಅಂತ ಹೇಳಿ ಅವನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ನನಗೆ 2 ಮಾತನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಇಲ್ಲಿ ವ್ಯವಸ್ಥಾಪಕಕ್ಕೆ ವಂದನೆಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಕಲಾವಿದರ ಜೊತೆಗೆ ಹೋಗ್ಬಿಡ್ತು. ನಮ್ಮ ಮ್ಯಾನೇಜಿಂಗ್ ಟ್ರಸ್ಟ್ಗಳು ನಾಗೇಗೌಡರ ಮೊಮ್ಮಗ ಆದಿತ್ಯ ನಂಜರಾಜ್ ಅವರು ಕೆಲವು ಮಾತುಗಳನ್ನು ಸಭೆಯನ್ನು ನಡೆಸಿದರು. ಈ ದಿನ ಲೋಕಸಭೆ 42ನೇ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಗೌರವಿಸುತ್ತಿರುವ ಕಲಾವಿದರು ಪೂಜಾ ಸುಬ್ಬಣ್ಣನ್ ಅವರಿಗೆ ಕನ್ನಡ ಜಾನಪದ ಪರಿಷತ್ತಿನ ಪರವಾಗಿ ಅಭಿನಂದನೆಗಳು. ಈ ಕಲೆಯನ್ನು ನೀವು ಇನ್ನೂ ಬಹಳಷ್ಟು ಬೆಳೆಸಿ ಮುಂದಿನ ತಲೆಮಾರಿಗೂ ಕಲಿಸಬೇಕೆಂದು ಹೇಳುತ್ತಾ, ಆಗಲೇ ಮಾತಾಡಿದ ಅನಿಸುತ್ತೆ. ನಿಮ್ಮ ಪ್ರೀತಮ್ ಅಂತ ಒಬ್ಬ ಹುಡುಗ ಆಗಲೇ ಕಲೆಯನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅದನ್ನು ಹೇಳುತ್ತಾ ಇನ್ನೊಂದು ಸತಿ ಅಭಿನಂದಿಸುತ್ತೇನೆ. ಧನ್ಯವಾದಗಳು. ಈಗ ನಾವು ಶಿವಣ್ಣನ ಜೊತೆಗೆ ಅತಿಥಿಗಳಿಗೆ ಮೇಡಮ್ ಅವರು 1-2 ಮಾತುಗಳನ್ನ ಆಡ್ಬೋದಾದ್ರೆ, ಅವ್ರ ಊರಿನವ್ರೆ ಆದ್ದರಿಂದ ಏನಾದ್ರು ಹೇಳ್ಬೋದಾದ್ರೆ ಓಕೆ. ಅವರು ಯಾವ ಮಾತಿಗಿಂತ ಮೀರಿ ಇದ್ರ ಜೊತೆಗೆ ಪ್ರತ್ಯಕ್ಷವಾಗಿ ಪ್ರೀತಿಯಿಂದ ಬಂದಿದ್ದಾರಲ್ಲ, ಅದು ಮಾತಿಗೆ ಮೀರಿದ ಮಾತು ಥರ ಇರೋದ್ರಿಂದ ಅದಕ್ಕೆ ನಮ್ಮ ಧನ್ಯವಾದ. ದಯವಿಟ್ಟು ಅತಿಥಿಗಳೇ ಇಲ್ಲಿ ಬಂದರೆ ನಾವು ಮುಂದೆ ಶಿವಣ್ಣನ ಜೊತೆಗೆ ಒಂದು ಹಳ್ಳದ ಹತ್ರ, ಬಹುಶಃ ಕತ್ತಲಾದಾಗ ಒಂದು ಹಳ್ಳದ ಹತ್ರ ಏನೋ ಸದ್ದು ಬರುತ್ತಲ್ಲ ಅಂತ ಒಂಥರ ದಿಗಿಲು, ಒಂಥರ ಭಯ, ಯಾಕಿಲ್ಲಿ ಜಗ್ ಅಂತದಲ್ಲ ಅಂತ ಕುತೂಹಲಕ್ಕೆ ತಡವರಿಸಿ ನೋಡಿದರೆ ಅಲ್ಲಿ ಒಬ್ಬರು ಹಳ್ಳದಾಗೆ ಹೆಜ್ಜೆ ಹಾಕ್ತಾ ನಿಂತಿದ್ರಂತೆ. ಯಾಕೆ ಅಲ್ಲಿ ಹೆಜ್ಜೆ ಹಾಕ್ತಾರಂದರೆ, ನಮ್ಮ ಅಪ್ಪನಿಗೆ ಅದು ಇಷ್ಟ ಆಗಲ್ಲ, ಅದನ್ನು ಕಾಣ್ದಂಗೆ ಏನಾರು ಮಾಡಿ ಅಭ್ಯಾಸ ಮಾಡಬೇಕಲ್ಲ ಅನ್ನೋ ಒಂದು ಛಲಕ್ಕೆ, ಹಠಕ್ಕೆ ಕಲಿಬೇಕು ಅನ್ನೋ ಗುಣ ಇದ್ದರೆ, ಇದನ್ನು ಕಲಿತೆ ತೀರ್ತೀನಿ ಅನ್ನೋ ಮನಸ್ಸಿದ್ರೆ ಕಲ್ಲು ಕರಗಿ ಮೋಲ್ಡ್ ಆಗುತ್ತೆ ಕೆಲವು ಸಾರಿ. ನಾನು ಇವ್ರನ್ನ ಕುರಿತು ಹೇಳೋದು ಏನಂದರೆ, ನಾವೇ ಕಲ್ಲು, ನಾವೇ ಕೆತ್ತನೆಕಾರರು ಯಾರಾದರೂ ಹೋಲ್ಸೋಕ್ಕೆ ಸಾಧ್ಯವಿದ್ದರೆ ಅದಕ್ಕೆ ಬಹಳ ಮೊದಲನೇ ಮುಖ್ಯವಾದ ಮೂರ್ತಿ ಶಿವಣ್ಣ. ಯಾಕೆಂದರೆ ಈ ಪೂಜಾ ಕುಣಿತ ಇಲ್ಲಿಂದ ಮೈಸೂರವರೆಗೂ ಇದೆ. ನಾವು ಕಂಡಂಗೆ ಇವ್ರು ಕುಣಿಯೋ ಕಾಲಕ್ಕೂ ಚಿರ್ಕುಣಯ್ಯ ಅಂತ ಇದ್ದರು. ಆದರೆ ಇದಕ್ಕೆ ಊರೂರಲ್ಲಿ ಪೂಜೆಗಳಿದ್ದಾವೆ, ಕೈಯಲ್ಲಿ ಹಿಡ್ಕೊಂಡು ಮೆರೆಸೋವಂಥದ್ದು ಈಗಲೂ ಇದೆ. ಅದಕ್ಕೊಂದು ಕಲೆಯ ಸ್ವರೂಪ ಬಂದಿದ್ದು ಕೈಬಿಟ್ಟು ಕುಣಿಯೋಕ್ಕೆ ಶುರುವಾದ್ಮೇಲೆ, ಕೈಬಿಟ್ಟು ತಿರುಗಿಸೋದು, ಅದರ ಬ್ಯಾಲೆನ್ಸ್ನೆಲ್ಲ ಹಿಡಿದೇ ಹೆಜ್ಜೆಗಳನ್ನು ಕಟ್ಟಿದ ರೂಪ ಇದೆಯಲ್ಲ, ಅದಕ್ಕೆ ಕಲೆಯ ಸ್ವರೂಪ ಬಂದಿರೋದು. ಅದು ಹೆಚ್ಚು ಪಾಲು ಅಂದರೆ, ಅದಕ್ಕೆ ಮೊದಲು ಲಕ್ಕೋಜನಹಳ್ಳಿ ಇಲ್ಲೆಲ್ಲ ಕುಣಿತಾ ಇದ್ದವ್ರನ್ನ ಕೇಳಿದೆವು ನಾವು. ಆದರೂ ಬಹಳ ಕಣ್ಣಿಗೆ ಈ 35-40 ವರ್ಷಗಳ ಕಾಲದಲ್ಲಿ ನಾಗವಾರದ ಶಿವಲಿಂಗಯ್ಯ ಅನ್ನೋ ಒಬ್ಬ ಪ್ರತಿಭೆ ನಾವೇ ಕಂಡ. ಆ ಮಗನಿಗೆ ಒನಕೆ ಕೊಟ್ಟು ಕುಣಿಸಿದ್ದನ್ನ ಕಣ್ಣಿಗೆ ನೋಡಿದ್ವಿ, ಅಪರೂಪ. ಈ ಒಂದು ಕುಣಿತ, ಈ ಒಂದು ಪೂಜೆನ ಹೊತ್ಕೊಳ್ಳೋದಿದೆ,
ಪೂಜೆಗೊಂದು ಕಲೆಯ ಸ್ವರೂಪ ಬರೆದು ಒಂದು ವ್ಯಕ್ತಿಯ ಪರಿಶ್ರಮ. ಅಂತಹ ಪರಿಶ್ರಮವನ್ನು ಆ ಶಿವಲಿಂಗಯ್ಯ ಕಟ್ಟಿಕೊಟ್ಟದ್ದು ನಮ್ಮ ಕಣ್ಣೆದುರಿಗಿನ ಕಾಣುವ ಇತಿಹಾಸ. ಇದ್ರ ಆಚೆಗೆ ಆ ಊರಲ್ಲಿ ಕುಣಿತಾ ಇದ್ದದ್ದನ್ನು ನಾನು ಅಲ್ಗಳಿಗೆ, ಆದರೆ ಆ ಕಲೆಗೆ ಆ ಶಕ್ತಿ, ಒಂದು ರೂಪ, ಈ ಕುಣಿಬೋದು, ಇದೊಂದು ಮಡಿಕೆ ಮೇಲೆ ನಡೆಯುವಂಥದ್ದು ನಾನು ನೋಡಿದ್ದೇವೆ. ಅವರು ಎಷ್ಟೊಂದು ಶಿವಲಯ, ಒಬ್ಬ ವ್ಯಕ್ತಿ ಹೇಗೆ ನಾಗೇಗೌಡರು ನಮ್ಮೆದುರಿಗೆ ಮಾತಿಗೆ, ಹೆಜ್ಜೆಗೆ, ಕಣ್ಣಿಗೆ, ಗಿಡಕ್ಕೆ ಕಾಣಿಸುತ್ತೋ ಹಾಗೆ ಶಿವಲಿಂಗಯ್ಯ ಒಂದೇ ಒಂದು ಕಲೆ ಮೂಲಕ ನಾಗವಾರ ಅಂದರೆ ಹೇಗೆ ಅನೇಕ ಪ್ರತಿಭೆಗಳ ಮೂಲಕ ನಾಗವಾರ ಉಳಿದಿದೆ, ಅದರಲ್ಲಿ ಶಿವಲಿಂಗಯ್ಯ ಕೂಡ ಮುಗ್ಧ. ಶಿವಣ್ಣನಿಗೆ ನೀವು ಅವ್ರ ಜೊತೆಗೆ ಜಾಸ್ತಿ ಬಿಡ್ತೇನೆ, ನಾನು ಭಾಳ ಕಡಿಮೆ. ಆ ಶಿವಣ್ಣಂಗೆ ಊರಿಗೆ ಬಂದಾಗ ಒಂದ್ಸಾರಿ ಅವ್ರು ಕುಣಿದದ್ದು ನೋಡ್ಬಿಟ್ಟಿದ್ದಾರೆ. ಅವರಿಗೆ ದುಡ್ಡು ಕೊಟ್ಟಿದ್ದು ನೋಡಿದ್ದಾರೆ. 51 ರೂಪಾಯಿಗೇನೋ ಕರೆದಿದ್ರಂತ ಆ ಕಾಲಕ್ಕೆ. 2 ರೂಪಾಯಿ 1 ರೂಪಾಯಿ ಕೊಟ್ಬಿಟ್ಟಿದ್ದಾರೆ. 7 ಜನ ಅಣ್ಣ ತಮ್ಮಂದರು, ಆ 4 ಜನ ಅಕ್ಕ ತಂಗಿಯರ ಮಧ್ಯೆ ಕೊನೆಯವ ತಂದೆಗೆ ಇಷ್ಟ ಅಲ್ಲ ಮೊದಲಿಗೆ. ಅಂಥ ಕಾಲಘಟ್ಟದಲ್ಲಿ ತಂದೆಗೆ ಕಾಣ್ದಂಗೆ ಕಲಿಬೇಕಾದ ಹಠ ಛಲ ಬಂದ ಸಂದರ್ಭದ ಘಟ್ಟ. 1 ರೂಪಾಯಿ 2 ರೂಪಾಯಿ ಆವಾಗ ಜಾಸ್ತಿ ನೋಟ್ ಎತ್ತೋದು ತುಂಬ ಜಾಸ್ತಿ ಇತ್ತು ಇದು ಆರಂಭ ಕಾಲದಲ್ಲಿ. ಆ ದೊಡ್ಡ ನೋಟ್ ಬೀಳೋ ಕಾರಣಕ್ಕೆ ಇಷ್ಟು ದುಡ್ಡು ಸಿಗ್ತತ್ತಲ್ಲ ಅನ್ನೋ ಮನುಷ್ಯನ ಸಹಜವಾದ ಬದುಕಿನ ಆಸೆಯನ್ನು ಇಟ್ಕೊಂಡು ಮನುಷ್ಯ ನಾನು ಈ ಕಲೆನ ಹಾಗೇ ಆಗ್ತೀನಿ ಅನ್ನೋದನ್ನ ಹೆಂಗಾದ ಅನ್ನೋದನ್ನು ನಾವು ಮುಂದೆ ಶಿವಣ್ಣನ ಜೊತೆಗೆ ನೋಡೋಣ. ಶಿವಣ್ಣ, ನೀವು ಯಾವಾಗ ಇದು ಶುರುವಾಯಿತು ಈ ಥರ? ನಾನು ನಿಮಗೆ 4ನೇ ಕ್ಲಾಸ್ ಸ್ಕೂಲಿಗೆ ಹೋದರೂ ಕೂಡ ನನಗೆ ವಿದ್ಯಾಭ್ಯಾಸ ಬರಲಿಲ್ಲ. ಒಳಗೆಲ್ಲ ಹೇಳ್ದ, ಮೇಸ್ಟ್ರುಗಳಿಗೆಲ್ಲ ಹೇಳಿದ್ರು ಕೂಡ ನನಗೆ ಏನು ಮಾಡ್ತಿಲ್ಲ. ಒಳ್ಳೆ ತಂದೆ ಸಂಪಾದನೆ ಮಾಡಬೇಕು, ಸುಳ್ಳು ಹೇಳ್ಬಾರ್ದು, ಕಳ್ತನ ಮಾಡಬಾರ್ದು. ಏನು ಮಾಡಬೇಕು, ನಾನು ಏನು ಮಾಡ್ರೆ 1 ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ ಮಾಡಿಕೊಂಡು ಕಣದ ಹತ್ರ ಒಂದು ಗುಡ್ಲು ಮಾಡಿಕೊಂಡು ಅವಾಗ ನಮ್ಮ ಊರಿಗೆ ನಮ್ಮದೇ ಮಾರಮ್ಮ ಪೂಜೆ ಇದೆ, ನಾವೇ ಪೂಜಾರರು. ನಮ್ಮ ಅಪ್ಪನೂ ಸುಮಾರು ಹಿಡ್ಕೊಂಡು ಕುಣಿತಿದ್ದ, ನಮ್ಮ ತಾತ ಹಿಡ್ಕೊಂಡು ಕುಣಿತಿದ್ದ. ಆವಾಗ ನಾನೇನು ಮಾಡಿದೆ ಅಂದರೆ, ನಾವೇ ಪೂಜೆ ಕಟ್ಬಿಟ್ಟು ನಾಗವಾರ ಶಿವಲಿಂಗನ ಊರಿಗೆ ಕರೆಸಿದ್ರು. 51 ರೂಪಾಯಿ. ನನಗೆ ಪೂಜೆ ಕುಣಿತಾಯ ಕಲೆ ಅಂದರೆ ಭಾರಿ ಇಷ್ಟ. ದೇವರು ಅಂದರೆ ಯಾಕೆ ಮಾಡ್ಬೇಕು, ನಾನು ಒಳ್ಳೆ ತಂದಿಂದ ಇನ್ನೇನು ಇದೆಯಾ ಅಂತ ನನಗೆ ಗೊತ್ತಲ್ಲ, ಯಾವ ರೀತಿ ನಾನು ಸಂಪಾದನೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ನಾನು ಇದು ಮಾಡಿಕೊಂಡೆ. ಆವಾಗ ಈ ಪೂಜೆ ಕುಣಿತನ ಎತ್ಕೊಂಡು ಕುಣಿತಾ ಇದ್ದಾಗ ನಾಗವಾರ ಶಿವಲಿಂಗನಿಗೆ 1 ರೂಪಾಯಿ ಇತ್ತು, ಅವಾಗ 2 ರೂಪಾಯಿ ಇತ್ತು, 5 ರೂಪಾಯಿ ಇತ್ತು. ಮೆಚ್ಚಿ ಜನ ಏನು ಮಾಡಿದ್ರು, ಅವನಿಗೆ ಆ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಹಾಕೋರು. ನಾನು ಕಳ್ತನ ಮಾಡೋಂಗಿಲ್ಲ, ಸುಳ್ಳು ಹೇಳೋಂಗಿಲ್ಲ. ಈ ಪೂಜೆ ಕುಣಿತ ಕಲ್ತ್ಬಿಟ್ರೆ ಯಾಕೆ ನಾನು ಸಂಪಾದನೆ ಮಾಡಬಾರ್ದು, ವ್ಯಕ್ತಿ ಆಗ್ಬಾರ್ದು, ಇದರಿಂದ ನಾನು ಕಲಿಯಲೇಬೇಕು. ನಮ್ಮ ತಂದೆ ಬೈಕೊಂಡ್ರು ಚಿಂತೆ ಇಲ್ಲ, ಏನು ಮಾಡ್ರು ಚಿಂತೆ ಇಲ್ಲ ಅಂತ ನಾನು ಅವತ್ತು ನಿರ್ಧಾರ ಮಾಡಿದ್ದು. ನಮ್ಮ ತಂದೆ ಒಂದು ತಿಗ ತೊಳೆಯೋಕೆ ಒಂದು ದರ್ಬಿ ಮಾಡಿದ್ರೆ ನನ್ನ ಹತ್ರ ಏನು ಕಾಸಿಲ್ಲ, ಏನು ತರಕ್ಕೆ ಏನೂ ಇಲ್ಲ, 8 ಆಣೆ ಸಂಪಾದನೆ ಮಾಡೋ ಶಕ್ತಿನೇ ನನಗಿಲ್ಲ. ಯಾವ ರೀತಿ ನನ್ನ ಮನಸ್ಸು ಆಗಬೇಕು ಅಂತ ಯೋಚನೆ ಮಾಡಿಬಿಟ್ಟು ಆ ಅರ್ಬಿನೇ ಒಂದು ಚಿಂಬಿ ಮಾಡ್ಕೊಂಡು ತಲೆ ಮೇಲೆ ಮಡಿಕೊಂಡು ನಮ್ಮ ಅಪ್ಪ ಮನೆಗೆ ಗಂಟೆ ಸುಮ್ಮನೆ ಅಲ್ಲಿ ತಿರ್ಗಾಕೊಂಡು ಅವ್ನ ಮನೆಗೆ ಕೊಂಡಾದ್ಮೇಲೆ ರಾತ್ರಿ 12-1 ಗಂಟೆ ಅದು ನುತ್ಕೊಂಡು ಕುಣಿಯೋದು ಕಾಣ್ತೀವಿ. 1.5 ತಿಂಗಳು 2 ತಿಂಗಳು ಕುಂದೆ, ಅದು ಚೆನ್ನಾಗಿ ಬಂದ್ಬಿಡ್ತು. ಕುಂತ್ಕೊಳ್ಳೋದು, ಹೇಳೋದು, ಓಡಾಡೋದು, ಯಾವ ಥರ ಎಲ್ಲ. ಅದೇ ರೀತಿ ನಾನು ನಾಗವಾರ ಶಿವಲಿಂಗ ಕುಣಿದಾಗ ಬೆಳಗಾನ ನನ್ನ ಕಣ್ಣಲ್ಲಿ ಅವನ ಕುಣಿತ, ಅವನ ಹಾವಭಾವ ಕಣ್ಣಲ್ಲಿ ಸೆರೆ ಹಿಡ್ಕೊಬಿಟ್ಟೆ ನಾನು. ಯಾಕೆ ಅಂದರೆ ಪೂಜೆ ಕುಣಿತ ಎಷ್ಟು ಕುಣಿತ, ಜಗ್ಗಿನ ಕುಣ್ ಜಗ್ಗಿನ ಕುಣ್ ಚಿಕ್ಕಿನ ಕುಣ್ ಜಜ್ಜಿ ಜಜ್ಜಿ ಜಜ್ 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 ಈ ಥರ ಎಲ್ಲ ಬಾಯ್ಪಾಠ ಮಾಡಿಕೊಂಡು ಆ ಹೆಜ್ಜೆಗಳನ್ನೇ ನಾನು ಅಲ್ಲಿ ಕುಣಿಯೋದು. ಆ ಥರದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅದಾದಮೇಲೆ ಒನಕೆ ತಗೊಂಡೆ. ಆ ಒನಕೆ ಕುಣಿತದಲ್ಲಿ ನಾನು 1.5 ತಿಂಗಳು ಮಾಡಿದೆ, ಅದು ಚೆನ್ನಾಗಿತ್ತು. ಬಂದ ಆದಮೇಲೆ ನಾನು ಯಾವ ರೀತಿ ಈಗ ಹೊರಗಡೆ ಮಾಡಬೇಕು, ಒಂದು ದೊಡ್ಡ ತಳಿಬೇಕು, ದೇವ್ರ ಕಟ್ಟೆ, ಈಗ ನಾನು ದೇವ್ರ ಕಟ್ಟಿದಂಥದ್ದು ತಳಿಬೇಕು. ನನ್ನ ಹತ್ರ ಕಾಸಿಲ್ಲ. ನಮ್ಮೂರಲ್ಲಿ ಒಬ್ಬರು ಯಾರೋ ಸುಮಾರು ಮಾಡಿಸ್ಕೊಂಡಿದ್ರು ದೇವಸ್ಥಾನ ಮನೆ ಇದೆ. ಅದು ರಾತ್ರಿ ಹೊತ್ತು ಹೊತ್ಕೊಂಡ್ಬಂದ್ಬಿಟ್ಟೆ, ದೇವರ ಗತಿ ಕಣಪ್ಪ, ಒಳ್ಳೇದು ಕೆಟ್ಟದಿಲ್ಲ ಅಂತ ಹೊತ್ಕೊಂಡ್ಬಂದು ಅದಕ್ಕೆ ಒಂದು ಪಾರ್ವಾಳಿ ಬೆಂಡ್ ಮಾಡಿ, ಇದು ಗಿಂಡಿ ಮಾಡಿ ತಲೆ ಮೇಲೆ ಮಡಿಕೊಂಡು ಅದು ಕೂಡ ಚೆನ್ನಾಗಿ ಬಂದ್ಬಿಡ್ತೀವಿ. 2 ಕುಡಿದ ಮೇಲೆ ಒನಕೆ ಅರ್ಬಿ ಕುಡಿದ ಮೇಲೆ ಇದನ್ನ ತಗೋಬೇಕಲ್ಲ, ಏನು ಮಾಡೋದು. ಒಂದು ಗಾಡಿನಾಗ 25 ಕೆಜಿ ಒಂದು ಗಾಡಿನಾಗ ತಗೊಂಡಿದ್ದೆ, ಕಟ್ಟಿದೆ ಕಡ್ಡ, ಅದಕ್ಕೊಂದು 2 ರಡ್ಗೆ ಹಾಕಿದ್ದೆ. ಅದು ಒಂದು 4-5 ದಿನ ಕುಣಿದೆ, ಚೆನ್ನಾಗಿ ಬಂತು. ಕುಣಿಯೋದು ಮೇರೆದೆಲ್ಲ ಮಾಡೋದು. ತಿರುಗಿ ಈಗ ಮಕ್ಳು ಎತ್ಕೋಬೇಕಲ್ಲ, ಈಗ ಮಕ್ಳು ಎತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. 4 ವರ್ಷ ಎಲ್ಲ ಮಾಡ್ತಿದ್ದೆ, ಅವನ್ನೆಲ್ಲ ಎತ್ಕೊಳ್ಳೋದು ನೋಡ್ತಿದ್ದೆ, ಕಣ್ಣಲ್ಲಿ ನೋಡ್ಕೊಬಿಟ್ಟಿದ್ದೆ ನಾನು ಏನು ಮಾಡ್ಬೇಕು ಅಂತ. ಆವಾಗ ನಮ್ಮ ಅಣ್ಣನ ಮಕ್ಕಳು ಕರ್ಕೊಂಡು ಹೋಗೋದು, ಪೇಪರ್ ಮೆಂಟ ಕದ್ದಳಕಾಯಿ ಮುರಿಯೋದು, ಮುರಿದು ಆ ಇದಕ್ಕೆ ಅಂಗಡಿಗೆ ಹಾಕ್ಬಿಟ್ಟು ಪೇಪರ್ ಮೆಂಟ್ ತಗೊಂಡು ಆ ಮಕ್ಕಳು ಕರ್ಕೊಂಡು ಗುಂಡಿನ ಮೇಲೆ ಇಸ್ಕೊಂಡು ಈ ಕಡೆಗೆ ಒಂದು ಮಗ ಎತ್ಕೊಳ್ಳೋದು, ಈ ಕಡೆಗೆ ಒಂದು ಮಗ ಎತ್ಕೊಳ್ಳೋದು, ಕುಣಿಯೋದು. ಹೀಗೆ ಕುಣಿತಾ ಎಲ್ಲ ಆಯಿತು. ಅಲ್ಲಿಗೆ ನಮ್ಮ ಊರಿಗೆ 3 ವರ್ಷಕ್ಕೆ ಒಂದು ಹಬ್ಬ ಆಯಿತು. ನಾವೇ ಪೂಜಾರರು, ನಮ್ಮ ಹಬ್ಬ ಕೊಂಡಾಯ್ತಾನೆ.
ನಾವಿನ್ನಷ್ಟು ಕೂಡ ನನಗೆ ಎಷ್ಟು ವರ್ಷ 14 ವರ್ಷ ವಯಸ್ಸು ಅವಾಗ. ಏನು ಮಾಡೋದು, ನಮ್ಮ ಅಪ್ಪಂದೊಂದು ಭಯ, ಪೂಜೆ ಊರು ಪೂಜೆ ಪುಣ್ವ ಊರ ಹಬ್ಬ ಭಾರಿ ಜನ ಸೇರೋರೆ, ಪೂಜೆನೇ ಎತ್ತಾಕ್ಬಿಟ್ರೆ ಪುಣ್ವಜ್ಜ ಮಾಡಿಸ್ಬೇಕು. ಏನು ನಮ್ಮ ಅಪ್ಪನ ಭಯ ಜೀವ ಹಿಂಗೆ ಅಂತದೆ. ನನಗೆ ಕುಣಿಬೇಕು ಅಂತ ಹೇಳಿತದೆ, ನಮ್ಮ ಅಪ್ಪನ ಭಯ ಜೀವ ಹೇಳ್ಕೊಂಡು ಏನು ಮಾಡೋದು. ನಮ್ಮ ಅಪ್ಪ ಎಲಡಿಕೆ ಹಾಕೋದೇ ಕುತ್ಕೊಂಡು, ಆ ಎಲಡಿಕೆ ಹಾಕೊಳಕ್ಕೆ ಹೋದಾಗ ಪೂಜೆ ಇಟ್ಕೊಂಡ್ಬಿಟ್ಟು ಚಲ್ಲಣ್ಣ ಮುರ್ಸಿದ್ದಣ್ಣ ಮತ್ತು ಬೆಟ್ಟಣ್ಣ ಅಂತ ಒಂದು 3 ಜನ ಇದ್ದರು. ಅವ್ರನ್ನ ಚಲ್ಲಣ್ಣ ಮುರ್ಸಿದ್ದಣ್ಣ ಬೀಡಿ ಬೆಂಕಿ ಪಟ್ಟಣ ಮಾಡಿ ಕೊಡಿದೆ 3 ಕಟ್ಟ. ಅವ್ರು 3 ಬೀಡಿ ಬೆಂಕಿ ಪಟ್ಟ ಕೊಟ್ಬಿಟ್ಟು ಚಳ್ಳಮ್ಮ ಮುರ್ಸಿದ್ದಣ್ಣ ಕುಣಿತೀನಿ, ನಮ್ಮ ಅಪ್ಪ ಹೊಂಟದ ನಾನು ಕಂಪ್ಯೂಟರ್ ಆಯಿತು ಎತ್ಕೊಳಕ್ಕೆ ಹುಷಾರು ದೇವ್ರು. ನನಗೆ ದೇವ್ರು ಎತ್ಕೊಳ್ಳೋ ಗಂಟೆ ಜೀವ ಗಡ 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 ನಡುತ್ತಾ ಇರೋದು. ಯಾವತ್ತು ಕುಣಿದೇವಲ್ಲ ದೇವ್ರು ಎತ್ಕೊಂಡು ಇದ್ಮೇಲೆ ಕುಣಿದ್ಬಿಟ್ಟಿದ್ದೀನಿ. ತಲೆ ಮೇಲೆ ಹೊತ್ಕೊಂಡು ರೋಡ್ ಹಾಕೋಕ್ಕೆ ನನ್ನ ನಡಿಗೆಲ್ಲ ನಿಂತೋಯ್ತು. ನಡಿಗೆಲ್ಲ ನಿಂತೋಗಿ ಕೆಳಗೆ ಭೂಮಿ ಸಣ್ಣ ಮಾಡಿಕೊಂಡು ಎದ್ದು ಪೂಜೆನ ಒಂದು ರೌಂಡ್ ತಿರುಗಿದೆ. ಒಂದು ರೌಂಡ್ ತಿರುಗಿದ ತಕ್ಷಣ ಗರ ಗರ ಗರನೆ ಕೈ ಬಿಟ್ಬಿಡು. ಜನ ಎಲ್ಲ ಏನು ಮಾಡಿದ್ರು, ಓ ಅಂದರು, ಯಾರು ಹುಡುಗ ಯಾವ ಹುಡುಗ ಅಂದರು. ಅಲ್ಲಿ ಸುಮಾರು ಕೈ ಹಿಡ್ಕೊಂಡು ಕುಣಿತಾ ಇದ್ದಾರೆ 4 ಜನ, ಇನ್ನೂ ಯಾರೋ 3-4 ಜನ ಇದ್ದರು. ಆದರೂ ಕೂಡ ನನಗೆ ಕುಣಿಲೇಬೇಕು ಅನ್ನೋದು ಒಂದು ಅನುಭವ ಹೆಚ್ಚಿಕೊಬಿಡ್ತು. ಅರ್ಧ ಗಂಟೆ ಪೂಜೆ ಕುಣಿದೆ. ಏನು ನಾನು ಹೆಂಗೆ ಕುಣಿತಾ ಇದ್ದೆ ನನಗೆ ಗೊತ್ತಾಗಲಿಲ್ಲ. ನಮ್ಮ ಅಪ್ಪ ನೋಡ್ತಾ ಇರೋ ನೀನು ಎಲ್ಲಿ ನಿಂತ್ಕೊಟ್ಟವನೋ, ಏನೋ ಬೋದ್ಬಿಡ್ತಾನೋ, ಏನೋ ಅಂದ್ಬಿಡ್ತಾನೋ, ಇಷ್ಟು ಜನದಲ್ಲಿ ಭಾರಿ ಜನ ನಿಂತಿತ್ತು. ಆವಾಗ ಏನು ಮಾಡೋರು, ನಮ್ಮಪ್ಪ ಒಂದು ಕಡೆ ಕೈ ಕಟ್ಕೊಂಡು ಸುಮ್ಮನೆ ನಿಂತ್ಕೊ. ಅವತ್ತು ಎಷ್ಟು ಪೂಜೆ, 45 kg 50 kg ತುಕ್ಕ ಪೂಜೆ. ಏನು ಮಾಡ ಅವಾಗ ಒಂದು ಅರ್ಧ ಗಂಟೆ ಕುಣಿದೆ. ಎಲ್ಲ 1 ರೂಪಾಯಿ 2 ರೂಪಾಯಿ ಚುಚ್ಚಿದ್ರು. ಒಂದು 50-60 ರೂಪಾಯಿ ಇತ್ತು. ಅವಾಗ ಎಷ್ಟು 14 ವರ್ಷ 15 ವರ್ಷ ವಯಸ್ಸು. ನನಗೆ ಕುಣಿಬೇಕು ಅಂತ ಮನಸ್ಸು. ತಲೆ ಮೇಲೆ ದೇವ್ರದೆ ಅಂತ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ದೇವ್ರು ಕುಣಿಬೇಕು ನಾನು. ಅದೆಷ್ಟು ತೂಕಾದ್ರೆ ಏನಾದ್ರು ನನಗೆ ಗೊತ್ತೇ ಆಗಿಲ್ಲ. ಅವತ್ತಿನ ಪರಿಸ್ಥಿತಿ ಆ ಪೂಜೆ ಕುಣಿತ ಕಲ್ತು ಬೆಳಗಾಲ ಊರೆಲ್ಲ ಕುಣಿದೆ. ಒಂದು 200-300 ರೂಪಾಯಿ ದುಡ್ಡು ಆಯಿತು. ನಮ್ಮಪ್ಪ ಕರೆದೊಂದು ಮಾತು ಹೇಳ್ದ. ಏನು ಹೇಳ್ದ ಅಂದರೆ, ಯಪ್ಪ ಕಲ್ತು ಬಿಟ್ಟಿದ್ದಿ, ನಿನಗೆ ದೇವ್ರು ಒಳ್ಳೇದು ಮಾಡಿ, ನಾನೊಂದು ಅಹಂಕಾರ ಬೇಡ, ಎಷ್ಟು ಕುಣಿತಿ ಅಷ್ಟೇ ತೃಪ್ತಿ ಪಡ್ಕೊಂಡು ನೀನು ಹೋಗಪ್ಪ, ನೀನು ಮುಂದೆ ಉದ್ಧಾರ ಆಯ್ತಿ ಅಂದ. ಅವನು ಹೇಳ್ದಂಗೆನೆ. ಅವನು ಯಾವ ಥರ ಹೇಳಿದ್ನು, ನಮ್ಮ ಅಣ್ಣನಿಗೂ ನಮ್ಮ ಅಪ್ಪನಿಗೂ ಒಂದ್ಸಾರಿ ಜಗಳ ಬಿದ್ದುಬಿಡ್ತು. ನಮ್ಮ ಅಣ್ಣ ದೊಡ್ಡ ಅಣ್ಣನಿಗೆ ನಮಗೂ. ಅವನು ಊರು ಸುತ್ತ ಪೂಜೆ ಕುಣ್ಕೊಂಡು ನಿಂತಿಲ್ಲಿ, ನಾವು ಗೇಯ್ಲಿ ಅಂತ. ನಮ್ಮ ಅಪ್ಪ ಇದನ್ನಂದ, ನಾವು ಅದು ಮೆರೆ ಇದ್ರೆ ಮೆರೆಯಕ್ಕೆ ಬಿಟ್ಟಿದ್ದೀನಿ, ನೀವು ಗೇಯಕ್ಕೆ ಗೇಯಿರ್ಲ ಒಂದು ಮುರಿದಾಕ್ಬಿಡ್ತೀವಿ ನೋಡು ಅಂದ ನಮ್ಮಣ್ಣ. ಆಗಲ್ಲ ಕಡ್ಲ ಬುಡ್ಲಾಗ ಹೋಯ್ತಾ ಇರ್ತ ಮ್ಯಾಕೆ ಅಂತ ಕೂಡ ನಮ್ಮ ಅಪ್ಪ ಹೇಳಿ ಆಶೀರ್ವಾದ ಮಾಡಿ. ಅವತ್ತು ನಮ್ಮ ತಂದೆ ಹೇಳಿದಂಥ ಮಾತು ಇವತ್ತಿನವರೆಗೂ ನನಗೆ ಕಣ್ಣಿನಿದ್ದ ಮೇಲೆ 4 ವರ್ಷಗಳ ಮಾರ್ಗದರ್ಶನ, ನಮ್ಮ ತಂದೆ ಕೊಟ್ಟಂಥ ಒಂದು ಅನುಭವ, ಇವು ನನ್ನ ಇವತ್ತು ಇಷ್ಟು ಜನ್ಮದೇ ಮಾತಾಡಿಸ್ಬೇಕು ಅಂದ್ರೆ ನಾನು ಯಾವ ಹಣ ತಂದು ಕೊಟ್ಟಿದ್ರು ನೀವು ಗೊತ್ತಿರಲಿಲ್ಲ, ನಾವು ಯಾವ ಆಸ್ತಿ ಇದು ನೋಡ್ತಿರ್ಲಿಲ್ಲ. ಆದರೆ ಒಂದು ಜಾನಪದ ಕಲೆ ಅನ್ನೋದಕ್ಕೆ ನಾನು ಇಲ್ಲಿ ಕುಂಡ್ರಿಸಿ ನಿಮ್ಮ ಮುಂದೆ ಮಾತಾಡೋಕ್ಕೆ ಮಾತು ಕೊಡ್ತಲ್ಲ, ಇದಕ್ಕೆ ನಾನು ಧನ್ಯವಾದಗಳು. ಇಷ್ಟೆಲ್ಲ ಕೇಳಿದ್ವಲ್ಲ. ಶಿವಣ್ಣ ಅವರು ಮದುವೆ ಆಗಿದೆ 26 ವರ್ಷಕ್ಕೆ ಮದುವೆ ಆಗಿ. ಅಮ್ಮ ನಿಮ್ಮ ಹತ್ರನೂ ಮಾತಾಡ್ತೇವೆ. ಅಮ್ಮ ನಿಮ್ಮನ್ನು ಕರ್ಕೊಂಬಂದು ಕೂರ್ಸಿರೋದು ಬರೀ ಶಿವಣ್ಣ ಮಾತಾಡಿದ್ರೆ ಆಗಲ್ಲ. ಶಿವಣ್ಣ ಅಂದ್ರೆ ಅರ್ಧ ಅಲ್ಲ, ಇನ್ನು ಅರ್ಧ ಜೊತೆಗೆ ಮಾತಾಡಿಸ್ಬೇಕು ಅಂತ. ಅಮ್ಮ ಈಗ ಶಿವಣ್ಣ ಮದುವೆ ಆಗೋದಕ್ಕೆ ಪೂಜೆ ಕುಣಿತಾ ಇದ್ರಲ್ಲಮ್ಮ. ಹಾಂ, ನೀವು ಏನು ಅನ್ಕೊಂಡಿದ್ರಿ ಅವಾಗ? ಊರಿಗೆ ಬರ್ತಿದ್ರು, ನಾವು ಅವ್ರನ್ನ ನೋಡ್ತಾ ಇದ್ದೋ. ಊರೆಲ್ಲ ಆರತಿ ಕೊಡುವಾಗ ಮತ್ತೆ ಪೂಜೆ ಕುಣಿವಾಗೆಲ್ಲ ನೋಡ್ತಾ ಇದ್ದೋ. ಆವಾಗ ಚೆನ್ನಾಗಿ ಪೂಜೆ ಕುಣಿತ ಮಾಡ್ತಿದ್ವಿ. ಆಮೇಲೆ ಮುಂದೆ ಚೆನ್ನಾಗಿ ಅವರು ಇನ್ನೂ ಮುಂದೆ ಊರು ಎಲ್ಲ ಪ್ರಶಸ್ತಿಯನ್ನು ತಗೊಂಡವ್ರೆ. ಮತ್ತೆ ಅವರು ಬಾಯ್ಬಿಟ್ಟು ಹೇಳಿಲ್ಲ. ಹೋದ್ ಸರಿನಲ್ಲ, ನೀವು ಲೋಕಸಿರಿ ನೋಡಿದಿರಿ. ಯಾರಿಗೆ ಇಷ್ಟ ಆಗುತ್ತೋ ಮಾತನಾಗ ಹೇಳಕ್ ಬರಲ್ಲ. ಅವ್ರು ಪೂಜೆ ಕುಣಿಯಕ್ಕೆ ಬರ್ತಿದ್ರು, ಚೆನ್ನಾಗಿ ಕುಣಿತಿದ್ರು, ನೋಡ್ತಿದ್ವಿ ಅಂದ್ರೆ ಅದಕ್ಕಿಂತ ಬಿಡಿಸಿ ಹೇಳಕ್ ಬರಲ್ಲ. ಯಾರು ಹೆಣ್ಮಕ್ಳಂಗೆ ಹೇಳಕ್ ಉಂಟಾ ಅಲ್ವಾ? ಹೇಳಿ, ಅದೇ ಅಷ್ಟೇ ಅರ್ಥ ಮಾಡ್ಕೋಬೇಕು ಅಲ್ವಾ? ಹಂಗಾರೆ ಶಿವಣ್ಣನು ಹೆಂಗ್ ನೋಡಿದ್ರು ಅಂತ ಕೇಳೋಣ ಅಲ್ವಾ ನಾವು? ನಾನು ನೋಡಿದ್ದಿಷ್ಟೇ, ನಮಗೆ ಬಡವ್ರ ಮಕ್ಕಳಾಗಬೇಕು, ನಮ್ಮ ಕಷ್ಟ ಸುಖಕ್ಕೆ ಅನುಭವಿಸ್ಬೇಕು. ನಾವೆಲ್ಲೋ ಒಂದು ಕಡೆ ಒಂದು 2 ದಿನ ಹೋಗಿ ಬಂದ್ರು ಕೂಡ ನಮ್ಮ ಮನೆ ಮಠ ನೋಡ್ಕೊಂಡು ನಮ್ಮ ಆಯ್ತಾ ಇರುವಂಥ ಹೆಣ್ಮಕ್ಳಾಗಬೇಕು ಅನ್ನೋದೊಂದು ಬಯಸಿದ್ವಿ ಹೊರತು ನಾವು ಹಣ ಬಯಸ್ತಿಲ್ಲ. ನಾವು ಈ ಅಮ್ಮನ ನೋಡ್ದೋ, ನಮ್ಮ ತಂದೆ ಕಳಿಸ್ಕೊಟ್ಟೆ, ಅವ್ರು ಏನು ಕೊಡದಿದ್ರು ನಾವು ಮದುವೆ ಮಾಡಿಕೊಂಡು ನಮ್ಮ ಮನೆ ತಗೊಂಡು ಮದುವೆ ಮಾಡಿಕೊಂಡು ಅವ್ರೇನು ಪ್ರೀತಿಯಿಂದ ಏನು ಕೊಟ್ಕೊಂಡ್ರು ಇವತ್ತಿನವರೆಗೂ ನಾವು ಕೇಳಿದ್ರು ಇಲ್ಲ ಬಿಟ್ಟರು ಇಲ್ಲ. ಆದರೆ ಮದುವೆ ಆದ 8 ದಿನಕ್ಕೆ 15 ದಿನಕ್ಕೆ ಊರು ಪೂಜೆ ಕುಣಿತಕ್ಕೆ ಹೋದೆ ನಾನು.
ಊರ ಹಬ್ಬ ಮಾಡಿದ್ರು, ಇವರು ಬೇಡ ಅಂತ. ನಾನೊಬ್ಬ ಕಲಾವಿದ, ನಿಮ್ಮ ಮನೆಗೆ ಬೇಡ ಅಂದ್ಬಿಟ್ರೆ ಊರೆಲ್ಲ ಕುಣಿತೀನಿ ನಾನು. ಜನ ಅಪೇಕ್ಷೆ ಪಡ್ತಾವ್ರೆ, ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ನಿಮ್ಮ ಮನೆ ತಕ್ಕ ನಾನು ಕುಣಿಯೋದೇ ಇಲ್ಲ, ಬೇರೆ ತಕ್ಕ ಕುಣಿತೀನಿ ಬಿಡ ಅಂದೆ. ಹೋಗಿ ಕುಣಿದೆ. ಬೆಳಿಗ್ಗೆ ಎದ್ದು ನಾನು ಕಾಸಿಸ್ಬಿಟ್ಟು ನನ್ನ ಮನೆ ಕಡೆಗೆ ಬಂದೆ. ಇದು ನನ್ನ ಕರ್ತವ್ಯ. ನನ್ನ ಹೆಂಡತಿ ಅವಳೆ, ನನ್ನ ಮಕ್ಕಳವ್ರೆ, ನಮ್ಮ ಮಾವ ಅವರೇ. ನಾನು ಇಲ್ಲಿ ಪೂಜೆ ಕುಣಿಯೋದು ನನ್ನ ಕಲೆ ಅಲ್ಲ ಸರ್ ಅದು. ಆದ್ರೂ ಶಿವಣ್ಣ, ಆದ್ರೂ ನಿಮ್ಮ ಮನೆಯವ್ರ ಮನೆ ಎದುರಿಗೆ ಹೆಂಗೆ ಹೆಜ್ಜೆ ಹಾಕಿದ್ದೆ ಅಂತ ನೋಡ್ಬೇಕಲ್ಲ. ಕುಣಿದೆ. ಯಾಕೆಂದ್ರೆ ಆಗ ಹೊಸ ಹುರ್ಪಲ್ಲ, ಇನ್ನ ಬೇರೆ ಕದರಿ ಇರ್ತದದು. ಆ ಹೆಜ್ಜೆ ಹೆಂಗ್ ನೋಡ್ಬೇಕು ನಾವೀಗ ಅಂತ ನೋಡ. ಈಗ ಇಷ್ಟೆಲ್ಲ ಕುಣಿದ್ರಿ, ನೀವೀಗ ರೈತಾಪಿನೂ ಮಾಡ್ತಿದ್ದೆ. ನಾನು ನಿಮ್ಮ ಹತ್ರ ಬಹಳ ದಿವಸ ಕೇಳಿದ್ದೆ, ಬದುಕು ಅನ್ನೋದು ಈಗಂದು ಸುಲಭ ಅಲ್ಲ. ಎಷ್ಟು ಚೆನ್ನಾಗಿ ಅವರು ಬಿಡಿಸಿಟ್ರು ಅಂದರೆ, ನಾನು ನೋಡಿದ್ದೆ ನಮ್ಮ ಅಪ್ಪನ ಕಳಿಸಿ ಅಂದರು. ಇವ್ರ ಲವ್ವನ್ನ ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ರು ಗೊತ್ತಾಯ್ತಾ ನಿಮಗೆ? ನಾವು ನಮ್ಮ ಅಪ್ಪನ ಕಳಿಸಿ ಅಂದರು, ನಾನೇ ಇಷ್ಟಪಟ್ಟಿದ್ದೆ. ಆಮೇಲೆ ಹಿಂದಿಂದ ಅಪ್ಪನ ಕಳಿಸಿರೋದು. ಅದೇ ಈಗಿಂತ ಸೂಕ್ಷ್ಮವಾಗಿ ನಾವು ಲವ್ ಮ್ಯಾರೇಜ್ ಅಂತ ಹಳ್ಳಿಲಿ ಹೇಳಲ್ಲ, ಅಷ್ಟೇ ಅದು ಅಂಡರ್ಸ್ಟುಡ್, ಹೌದಲ್ವೇ? ಇಷ್ಟ್ರ ಮಧ್ಯೆ ನಾನು ಕೇಳ್ತಾ ಇದ್ದೆ, ಎಷ್ಟೇ ರೈತಾಪಿ ಜಮೀನಿದ್ರು ಬದುಕು ಭಾಳ ವಿಚಿತ್ರವಾದ್ದು. ರಾತ್ರಿ ಅಣ್ಣ ತಮ್ಮಂದ್ರಗಳ ಮಧ್ಯೆ ಇದು ಹೇಳಬೇಕು ಬೇಡ, ಒಂದೊಂದ್ಸಾರಿ ನನ್ನನ್ನೇ ನಾನು ಹಿಡ್ಕೊಳ್ತದೆ. ಒಬ್ಬ ಕಲಾವಿದನ ಭಾಳ ಕಠೋರ ಸ್ಥಿತಿನ ಹೇಳಬೇಕು ಬೇಡ, ಆದರೆ ಅವ್ರನ್ನ ನೋವುಗೊಳಿಸೋದು ನನ್ನ ಉದ್ದೇಶ ಅಲ್ಲ ಅನ್ನೋ ಮಾತನ್ನು ಮಾತ್ರ ಮೊದಲಿಗೆ ಹೇಳ್ಬಿಡ್ತೀನಿ. ಭಾಳ ಚೆನ್ನಾಗಿ ನೆನಪಿದೆ. ಯಾವ ಆಹಾರವನ್ನು ಮನುಷ್ಯ ಬಳಸೋಕ್ಕೆ ಕಷ್ಟವೋ ಅಂಥದನ್ನು ಬೆಳಿಗ್ಗೆ ರಾತ್ರಿ ಅಡುಗೆ ಮಾಡಿ ಮುದ್ದೆ ಎಲ್ಲ ಊಟ ಮಾಡಿ ಬಿಟ್ಟರೆ ಅದರೊಳಗೆ ತಳಕ್ಕೆ ಉಳ್ದಿರ್ತದಲ್ಲ ಸೀಕು, ಅದನ್ನ ತಿನ್ನೋಕೆ ಬೆಳಗಿನ ಜಾವ ನಾವು ನಮ್ಮ ಅಣ್ಣ ತಂದ್ರು ನಾನು ಮೊದಲು ಅಂತ ಹೇಳಿ ಆಸೆ ಇಷ್ಟಪಟ್ಕೊಂಡು ಕಾಯ್ತಿದ್ವಿ ಅನ್ನೋ ಮಾತನ್ನ ಕೇಳಿದ್ವಿ. ಹೌದಾ? ಖಂಡಿತ. ನಮ್ಮ ತಾಯಿ ಅಡುಗೆ ಮಾಡೋರು ಅವಾಗೆಲ್ಲ ದೊಡ್ಡ ಮಡಿಕೆ. ಏನು ನಾವು ಉಣ್ತಿನ ಮುದ್ದೆ ಇವಾಗ 5 ಮುದ್ದೆ ಆಯ್ತೇವೆ. ಈ ಜನಗಳು ನೋಡ್ತಾ ಇದ್ದೆ, ಅವಾಗ ಉಣ್ತಿನ ಮುದ್ದೆ 5 ಮುದ್ದೆ ಆಯ್ತೇವೆ ಇವಾಗ. ಅವಾಗ ನಮ್ಮ ಅಪ್ಪ ನಮ್ಮವ್ವ ಏನು ಮಾಡೋಳು, ಒಲೆ ಮೇಲೆ ಮಡಿಕೆ ತಗೊಂಡು ನಮ್ಗೆ ಹೊಟ್ಟೆ ಹಸಿ 2 ಮುದ್ದೆ ಉಂಡ್ರು ಹೊಟ್ಟೆ ಹಸಿ, 3 ಮುದ್ದೆ ಉಂಡ್ರು ಹೊಟ್ಟೆ ಹಸಿ ಸರ್. ನಮ್ಮ ಅಣ್ಣ ಏನು ಮಾಡೋದು, ನಮ್ಮ ಅಣ್ಣ 4 ಗಂಟೆ ರಾತ್ರಿಗೆ ಅದಕ್ಕೆ ಕಿತ್ಕೊಂಡ್ಬಿಡ್ತಾನಲ್ಲ ಅಂತ ಓಡಬಿಟ್ಟು ನಾನು 3 ಒಂದೇ ಮಾಡೋದಂಗೆ ಕಿತ್ಕೊಂಡ್ಬಿಟ್ಟು ರದ್ದೊಳಗೆ ಕುರ್ಕೊಂಡು ತಿಂತಾ ಇರೋದು. ನಮ್ಮವ್ವ ಯಾವುದಕ್ಕೂ ಕುರಿ ಮರಿ ಎದ್ದು ಪಾಲೆ ಅಂತ ನಾನು. ಆಮೇಲೆ ನಮ್ಮ ಅಣ್ಣದ್ರೆಲ್ಲ ಹೋಗಿ ನೆಟ್ಟಿ ಹೋದವರು. ಇಂಥ ಕೆಲಸದಲ್ಲೆಲ್ಲ ಕಷ್ಟಪಟ್ಟು ನಾವು ತಿಂದಿದ್ದೀವಿ. ಇವತ್ತು ಕೂಡ ನನಗೆ ಊಟ ಆಗಲಿ ಯಾವ್ದಾರ ಆಗಲಿ ನಾನು ಬದ್ಧನಾಗಿರ್ತೀನಿ. ನನಗೆ ಇದೇ ತಿನ್ನಬೇಕು ಅದೇ ತಿನ್ನಬೇಕು ಏನಿಲ್ಲ. ನಮ್ಮ ಮನೇಲಿ ನಮ್ಮ ಹೆಂಗಸಿಗೆ ಹೇಳ್ತೀನಿ, ಏನು ಸಾರದೆ ರಾತ್ರಿದು ಇಂಥ ಸಾರದೆ ಇಟ್ಟಿರೋದು ಇಲ್ಲ ರೊಟ್ಟಿ ಸುಟ್ಕೊಡು. ಮಧ್ಯಾಹ್ನ ಎಲ್ಲ ಬಂದ ಒಂದಿಷ್ಟು ತಿನ್ಕೋತೀನಿ. ಸಾಯಂಕಾಲ ಮಾಮೂಲಿ ಮುದ್ದೆ ಮಾಡ್ತಾರೆ. ಅಡುಗೆ ಇಟ್ಟಿರೋಣ ಅಂತಾರೆ, ಓದಿಸ್ತೀನಿ. ಆಯ್ತು ತಿನ್ಕೊತೀನಿ, ಕೈ ತಿಳ್ಕೊತೀನಿ, ಊಟ ಮಾಡ್ತೀನಿ, ಎಲ್ಲೂ ಹೋಗಲ್ಲ, ಮಾಡ್ಕೊಂಡ್ಬರ್ತೀನಿ. ನನಗೆ ಕೆಲಸ ಐತೆ, ಯಾವ್ದಾರು ಫಂಕ್ಷನ್ ಇತ್ತಾ ಅದು ಎಷ್ಟೋ ಥರ ಆಗಲಿ ನಾನು ಮಾಡೇ ತಿನ್ಬೇಕು, ಹೋಗ್ಬೇಕು. ಮನೇಲಿ ಏನಿರೋದು ನಾನು ಕೇಳಲ್ಲ, ನಾನು ಹೋಗ್ಬೇಕು, ಫಂಕ್ಷನ್ ಮಾಡೋದು ಫಂಕ್ಷನ್ ಬರ್ತದ ಹೋಯ್ತದ. ನಾಳೆ ಈಗಿನ ಒಂದು ಗಿಡ ನೆಟ್ಟಿದ್ದೀವಿ ಸರ್. ಈ ಗಿಡ ಇವತ್ತು ಇಲ್ಲಿ ನೆಟ್ಟು ಬೈತೀವಿ, ಅದು ಎಷ್ಟು ಕಾವು ಹೊಡ್ಪಾವು ಕೊಡ್ಬೋದು. ಹಂಗೆ ಒಂದು ತಾವು ನಾವು ಒಂದು ಸಸಿ ನೆಟ್ಟು ಬಿಡೋಣ, ಅದು ಮುಂದೆ ಒಂದು ಫಲ ಕೊಟ್ಟೇ ಕೊಡ್ತದೆ. ಅಲ್ಲೇನು ಕೊಡಲ್ಲ, ಕಾಸು ಕಡಿಮೆ ಕೊಡ್ತಾರೆ ಅಂದರೆ ಅಲ್ಲೇನು ಬೆಳೀತದೆ. ಇನ್ನು ಮತ್ತೆ ಇನ್ಯಾವ ಸಸಿ ನೆಡ್ಬೋದು. ನಾವು ಯಾವತ್ತು ದುಡ್ಡಿನ ಆಸೆ ಕೊಡಬಾರ್ದು, ಅದು ಬರೋ ಕಾಲ ಬರ್ತದೆ. ಅದಾಗದೇ ಕೈ ಬೀಸಿ ಕರೀತಾರೆ. ಇವತ್ತು ನಮ್ಮನ್ನು ಸುಮ್ಮನೆ ಓದಬೇಕು 1,000 2,000 ಕೊಡು. 10 ನಿಮಿಷನೂ ನಮ್ಮ ಹುಡುಗ ಕರ್ಕೊಳ್ತೀನಿ. ನಮ್ಮ ನಾಗರಾಜನವರು ಇಲ್ಲಿ, ಆಮೇಲೆ ನಮ್ಮ ಪೂಜೆ ಕುಂತೋದಕ್ಕೆ ಪರಿಚಯ ಮಾಡಿಕೊಡ್ಬೇಕು, ನಾನು ಮಾಡ್ತೀನಿ ಸರ್. ಆಮೇಲೆ ನಮ್ಮ ಪೂಜೆ ಕುಂತರು ಕುಣಿತಾ ಇರ್ತಾರೆ, ಅದರೊಳಗೆ ನಾನಾಗಿ ನನಗೆ ಕುಣಿಬೇಕು ಅಂತ ಇವತ್ತಿನವರೆಗೂ ಸರ್ 61 ವಯಸ್ಸು ನನಗೆ ಇವತ್ತು ಕುಣಿಬೇಕು ಅಂತ ಜೀವ ಕುಣಿಸ್ತಾ ಇದೆ. ನಾನು ಅವಾಗ ಅರ್ಧ ಗಂಟೆ 3/4 ಗಂಟೆ ಪೂಜೆ ಕುಂದ್ರೆ ಆ ಪೂಜೆ ಕುಂತಿಗೆ ಜನಗಳು ಅರ್ಥಪೂರ್ವಕವಾಗಿ ನೋಡ್ತಾರೆ. ನಮ್ಮ ಹುಡುಗರು ಕುಣಿತಾರೆ, ಹೆಂಗೆಂಗೋ ಕುಣಿಸ್ಬಿಡ್ತಾರೆ, ನಮಗೊಂಥರ ಆಗುತ್ತದೆ. ಅವಾಗ ಆ ಪೂಜೆ ಕುಂತಕ್ಕೆ ನನಗೆ ಕರೆದು 500,000 ಕೊಡ್ತಾರೆ, ಸಾಕತ್ತೆ. ನಾನು ಮಾಡಿಸ್ತೀನಿ ಅಷ್ಟೇ, ಪ್ರತಿಫಲ ಸಿಕ್ಕಲ್ಲ. ಆ ಮಾರವ ನಾನು ಕೊಟ್ಟಲ್ಲ. ಆಮೇಲೆ ಈ ಪೂಜೆ ಕುಣಿತ ಕಲ್ತು, ಕಲೆ ಕಲ್ತು ಕೆಟ್ಟೋಯ್ತೀನಿ ಅಂತ ಯಾರೋ ಹೇಳ್ಕೋಬೋದು ಸರ್. ನಾನು ಕೆಟ್ಟಿಲ್ಲ. ಭಗವಂತ ಒಂದೇ ಒಂದು ಅನ್ಯಾಯ ಮಾಡ್ದೆ ನನಗೆ, ಅಷ್ಟಿಟ್ರೆ ಇವತ್ತು ಕೂಡ ನಾನು ಶ್ರೀಮಂತನೇ ಸರ್. ಹೆಂಗೆ ಶ್ರೀಮಂತ ಅಂದರೆ ಭಗವಂತ ನಮ್ಮಪ್ಪ ಸಾಕಿ ಕಾಲು ಕೈ ಬಿಗ್ಗಿ ಆಗೋದು. ಎಲ್ಲಾರ ಪೂಜೆ ಕುಣಿತೀನಿ, 100 ರೂಪಾಯಿ ಸಂಪಾದನೆ ಮಾಡೋ ಶಕ್ತಿ ಇದೆ ನನಗೆ. ನಾನು ಶ್ರೀಮಂತ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ. ನನಗೆ ದುಡ್ಡೇ ಬೇಕು, ದುಡ್ಡಿಂದ ನಾನು ಶ್ರೀಮಂತ ಆಗಲ್ಲ. ಒಂದು ಕಲೆ, ಒಂದು ಪ್ರೀತಿ ವಿಶ್ವಾಸ, ಒಂದು ಇದು ಇದ್ದಾಗ ಅದು ನಮ್ಮನ್ನು ಕರೆದಿ ಒಂದು ಎಲ್ಲಾರ ಒಂದು
ಶಿವಣ್ಣರೇ ಬರ್ರಿ ಇವತ್ತೇ ಯಾರೋ ಒಂದು ಫೋನ್ ಮಾಡಿದಾಗ ನಮ್ಮ ಗುರು ಬಸವರಾಜು ಕರೆದು ಇಂಥವ್ರು ಶಿವಣ್ಣರಂತವ್ರೆ ನೋಡ್ರಿ ಅವ್ರು ಮೀಟ್ ಮಾಡಿರಿ, ಇಲ್ಲ ನಮ್ಮ ಅಧ್ಯಕ್ಷರು ನಾಗೇಗೌಡರು, ಆಮೇಲೆ ನಮ್ಮ ಇದು ತಿಮ್ಮೇಗೌಡರು. ಅದು ಇನ್ನು ಮುಂದೆ ನಾನು ಹೇಳಬೇಕು ಅಂದರೆ ನಾವು ಅವ್ರ ಬಗ್ಗೆ ಮತ್ತೆ ಮಾತಾಡ್ತಾ ಇದ್ದೀನಿ. ನನಗೆ ಮಾರ್ಗದರ್ಶನ ಕೊಟ್ಟಂಥ ನಮ್ಮ ಪುಣ್ಯಾತ್ಮರು ಅಲ್ಲಿ ನಿಂತವ್ರು ನೋಡಿ, ಅವರು ನಾಗೇಗೌಡರು. ಅವ್ರ ಹಿಂದೆನೇ ನನ್ನ ಪೂಜೆ ಕೊಟ್ಟ ಫಸ್ಟ್ ಸ್ಟಾರ್ಟಿಂಗು ಆ ಜಾಗದಲ್ಲಿ ಮಗ್ಗನ ಮುಳ್ಳು ನನಗೂ 4 ವರ್ಷವೇನು ಮೈಸೂರು ಹುಡುಗಿಗೂ ಪೈಪೋಟಿ ಬೀಳ್ತು. ಆ ಪೈಪೋಟಿಯಲ್ಲಿ ನಾನು ಪೂಜೆ ಕುಂತ ಮರಗಾಲ ಮೇಲೆ ಪೂಜೆ ಕುಂದೆ. ಲೇಡೀಸ್ ಅನ್ನೋದಕ್ಕೆ ಅವರು ಫಸ್ಟ್ ಪ್ರೈಸ್ ಕೊಟ್ಟರು, ನನಗೆ ಸೆಕೆಂಡ್ ಪ್ರೈಸ್ ಕೊಟ್ಟರು, 4 ವರ್ಷಗಳಿಗೆ 3ನೇ ಪ್ರೈಸ್ ಕೊಟ್ಟರು. ಅದರೊಳಗೆ ತಮಟೆ ಒಂದು ಬಿಡದೆ ನಾನು ತಿಮ್ಮೇಗೊಂದು ಅಂತ ನನಗೆ ಅದ್ರಲ್ಲಿ ಫಸ್ಟ್ ಪ್ರೈಸ್ ಕೊಟ್ಟರು. ಅವತ್ತು ಅವ್ರು ಮಾಡಿದ್ದು ಅವ್ರ ಕಣ್ಣು ಕರೆಸ್ಕೊಂಡಾಗ ಅವಾಗ ನಮ್ಮ ಪೂರ್ವ ಬಸವರಾಜು ನಮ್ಮ ಬೈನಹಳ್ಳಿ ಶಿವರಾಮ ಅವ್ರನ್ನ ಕರೆಸಿ ಅವ್ರನ್ನ ತಂದೆ ಕರೆಸಿ ನಮ್ಮ ನಾಗೇಗೌಡರು ನನ್ನ ಪರಿಚಯ ಮಾಡಿಕೊಟ್ಟು ಇವತ್ತು ನಾನೊಬ್ಬ ದೊಡ್ಡ ಕಲಾವಿದ ಆಗಿ ನಿಂತ್ಕೋಬೇಕು, ಇಲ್ಲಿ ಬಂದು ನಿಂತ್ಕೋಬೇಕು ಅಂದರೆ ನಮ್ಮ ನಾಗೇಗೌಡರು, ನಮ್ಮ ಅಧ್ಯಕ್ಷ ತಿಮ್ಮೇಗೌಡರು, ನಮ್ಮ ಇಂದಿರಾ ಬಾಲಕೃಷ್ಣ ಅವರು ನನ್ನ ಬಗ್ಗೆ ಭಾರಿ ಆಸೆ ಇಟ್ಟು ಇಂದಿರಾ ಬಾಲಕೃಷ್ಣ ಅವ್ರನ್ನ ಇವತ್ತು ನಾನು ನೆನೆಸ್ಕೋಬೇಕು. ಯಾಕೆಂದರೆ ಶಿವಣ್ಣರೇ ಬನ್ನಿ ಇಲ್ಲಿ, ನಿಮ್ಮ ಕಷ್ಟ ಏನು, ನಿಮ್ಗೆ ಇನ್ನೆಷ್ಟು ಬೇಕಾಯ್ತು ಕಾಸು ನನಗೊಂದು ಲೆಟ್ರ್ ಬರ್ಕೊಡಿ, ನಾವು ಸ್ಯಾನ್ಕ್ಷನ್ ಮಾಡ್ಕೊಡ್ತೀವಿ. ನೀವು ನೋವು ಕೊಟ್ಬಿಟ್ಕೊಬೇಡಿ, ನೀವು ಮಕ್ಕಳಂತೂ ನೀವು ಅಲ್ಲಿ ಬಚ್ಚ ಜಾಸ್ತಿ ಆಗುತ್ತೆ, ಇದು ಜಾಸ್ತಿ ಆಗುತ್ತೆ ಹೇಳಿ ಎಷ್ಟು ನಮಗೆ ಇವತ್ತಿನ ಕಲೆನ ಈ ಮಟ್ಟಿಗೆ ಕೆಲವರು ಮಾತಾಡಿದಾಗ ಕಾಸು ಕೊಟ್ಟಿದ್ರು ಅದಾಗ್ರಿ ಅವನೇನು ಮಾತಾಡ್ತಿದ್ರು. ಅವರು ಕರೆದು ಆ ಮಾತಾಡಿ ಕುಂದಿಸಿ ಒಂದು ಗೌರವದಿಂದ ನಮ್ಮ ಕಲೆ ಇನ್ನಿಸಿ ಬೆಳೆಲಿ ಅನ್ನೋಕ್ಕೆ ನಮ್ಮನ್ನು ಮಾಡಿದ್ರಲ್ಲ, ಅದಕ್ಕೆ ಏನು ಕೊಟ್ಟು ತೀರಿಸ್ತಾರೆ. ಇವತ್ತು ಯಾರು ಹೇಳ್ತಾರೆ ಅಮ್ಮ ತೀರ ಹೋಗ್ತಾರೆ, ನಮ್ಮ ಪೂರ್ವ ಬಸವರಾಜ ಕರೆದು ಇದು ಭಾರಿ ಅದ್ಭುತವಾಗಿ ಇದು ಮಾಡ್ತಾರೆ. ಎಂಥ ಸಂದರ್ಭ ಅಂದರೆ ಅನೇಕ ಲೋಕೋತ್ಸವಗಳು ಮಾಡಿದೆ. 1 ವರ್ಷದ ಲೋಕೋತ್ಸವ ಬಹಳ ಕಡಿಮೆ ಖರ್ಚಲ್ಲಿ ಮಾಡಬೇಕಾದ ಸಂದರ್ಭ ಬಂತು. ನಾಗೇಗೌಡರು ಶಿವಣ್ಣ ನಿಮ್ಮ ಸುತ್ತ ಇರೋ ಕಮ್ಮಾರ್ ಕರ್ಕೊಂಬ, ಬುಟ್ಟಿ ಹೆಣಿಯವ್ರು ಕರ್ಕೊಂಬ, ಬರೀ 30 ರೂಪಾಯಿ ಕೊಟ್ಟಿದ್ರು. ಒಂದು ಉತ್ಸವನ ಭಾಳ ಜಿಲ್ಲೆಯ ಹಂತ ಕಲಾವಿದರನ್ನೇ ಉಪಯೋಗಿಸಿ ಮಾಡಿತು, ಆದರೆ ಅದು ಜಿಲ್ಲೆ ಹಂತ ಅನ್ನಿಸ್ಲಿಲ್ಲ. ಆ ರೂಪಕ್ಕೆ ಅವ್ರು ಶ್ರಮಿಸಿದರು. ಬಹಳ ಪ್ರೀತಿ ನಾಗೇಗೌಡರಿಗೆ. ಇವ್ರಿಗೆ ಒಂದು ಸಾರಿ ಸೆಲೆಕ್ಷನ್ನಲ್ಲಿ ಡೆಲ್ಲಿಗೆ ಹೋಗ್ಬೇಕಾದ ಸೆಲೆಕ್ಷನ್ನಲ್ಲಿದ್ದರು. ಇನ್ಯಾರೋ ಆಗಬೇಕಾದ ಸಂದರ್ಭನ ಇಲ್ಲ ಇಂಥವ್ರಿಗಿಂತ ಯಾರಾಗಬೇಕು ಅಂಥೇಳಿ ನೇರವಾಗಿ ಹೇಳಿ ಕಳಿಸಿದ್ದಿದೆ. ಶಿವಣ್ಣ ನಿಮಗೆ ಎಷ್ಟು ಗೊತ್ತೋ ಫೂಲ್ವಾಲಂಕಿ ಸೇರ್ ಅಂತ ಹೇಳಿ ಡೆಲ್ಲಿನ ಒಂದು ಭಾರತೀಯ ಮಟ್ಟದ ಒಂದು ಕಲಾ ಪ್ರದರ್ಶನ, ಜನಪದ ಕಲಾ, ಅದರ ಮೊದಲ ಬಹುಮಾನಿತರು. ಗಣರಾಜ್ಯ ಪರೇಡ್ನಲ್ಲಿ ಬಹುಮಾನಿತರು. ಇವರಿಗೆ ಸಲ್ಲಬೇಕಾದ್ದು ಜಗತ್ತಿನಲ್ಲಿ ಕೊಡೋ ಪ್ರಶಸ್ತಿಯ ಮೂಲಕ ಅಷ್ಟು ಪ್ರಮಾಣ ಸಲ್ಲದೇ ಇರ್ಬೋದು, ಆದರೆ ಅವರು ಹಳ್ಳಿ ಇದೆಯಲ್ಲ, ಇವ್ರ ಜೊತೆಗೆ ಹೋದರೆ ಈ ಸೀಮೆಯಲ್ಲಿ ಯಾವ ಹಳ್ಳಿಲಾರು ಕರೆದು ಮಾತಾಡಿಸ್ತಾರಲ್ಲ, ಅದನ್ನು ಪ್ರಶಸ್ತಿಗೆ ಮೀರಿದ ಪ್ರಶಸ್ತಿ ಥರ ಅವ್ರು ನಡ್ಕೊಂಡಿದ್ದಾರೆ. ಆ ನಡ್ಕೊಂಡಿರೋದ್ರ ಹಿಂದೆ ಹಣ ಇದೆ, ಆದರೆ ಹಣ ಮೀರಿದ ಒಂದು ಗುಣ ಅವರನ್ನು ಕಾಯ್ದಿದೆ. ಆ ಕಾರಣಕ್ಕೆ ಯಾವ ಹಬ್ಬ ಜಾತ್ರೆ ಅಂದರೂ ಇಲ್ಲಿ ಶಿವಣ್ಣ ಅನ್ನೋದು ತೀರ ಪ್ರೀತಿ. ನೀವೆಲ್ಲ ಸೇರಿರೋ ಕ್ರಮನೂ ಅದನ್ನು ಪ್ರತಿನಿಧಿಸ್ತಾ ಇರೋದು ನಮ್ಮ ಮಧ್ಯ ಇರೋ ರೂಪ. ಹಾಗಾಗಿ ಈ ಲೋಕದ ಜೊತೆಗೆ ಒಂದು ಸದಾ ಒಡನಾಡಿ ನಮ್ಮ ಬಳಗದ ಥರ ಶಿವಣ್ಣ ಯಾವತ್ತೂ ಇದ್ದಾರೆ. ನಮ್ಮ ವರ್ಷದ ಕಳೆದ 20 ವರ್ಷದ ನಮ್ಮ ಜನಪದ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಕಾಲೇಜ್ನವರು, ಡ್ಯಾನ್ಸ್ನವರು, ಸಿನಿಮಾದವರು, ಮ್ಯೂಸಿಕ್ನವರು, ಅವ್ರನ್ನೆಲ್ಲ ಇಲ್ಲಿ ಸಾಲಿಗೆ 30, 20, 30, 40, 70 ಜನ ಕೂರಿಸ್ಬಿಟ್ಟು ಅವ್ರಿಗೆ ಹೆಜ್ಜೆ ಕಲಿಸಿ ಇಡೀ ನಾಡಿನ ತುಂಬ ರಂಗದ ಪಟದ ಕುಣಿತದ, ಪೂಜೆ ಕುಣಿತದ ಹೆಜ್ಜೆಗಳನ್ನು ಹಬ್ಬಿಸಿದ್ದಾರೆ. ಒಬ್ಬ ಕಲಾವಿದನಿಗೆ ಸಾಮಾನ್ಯವಾಗಿ ಒಂದೊಂದು ಸಾರಿ ಆ ಕಲೆ ತನ್ನ ವಶ ಆದಮೇಲೆ ಅದರ ವರ್ಷನನ್ನು ಬೇರೆಯವ್ರು ಕಲಿಯೋದನ್ನು ಬಹಳ ಉದಾರವಾಗಿ ಹೇಳ್ಕೊಡೋರು ಇದ್ದಾರೆ, ಹೇಳ್ಕೊಡೋದನ್ನು ಹಾಗೆ ಮುಗಿಯಾಗಿ ಮುಷ್ಟಿಲಿ ಇಟ್ಕೊಳ್ಳೋಕೆ ಪ್ರಯತ್ನಿಸೋರು ಇದ್ದಾರೆ. ಇದಕ್ಕೆ ಅಪರೂಪ ಶಿವಣ್ಣ. ಇಲ್ಲಿ ನಾನೇ ಕಂಡ ಹಾಗೆ ಪೂಜಾ ಶಿವಮಾಧು, ಎಷ್ಟೊಂದು ಜನ ಇವ್ರ ಜೊತೆಗೆ ಕರಡಿದೊಡ್ಡಿಯ ಮಾಯಣ್ಣ, ಎಷ್ಟು ಜನ ನಮ್ಮ ಕಣ್ಣೆದ್ರಿಗೆ ಕಾಣಿಸಿಕ್ತಾರೆ. ಅಷ್ಟು ಜನ ಕಂಡೋರಿಗೆಲ್ಲ ಶಿವಣ್ಣ ನೀನು ಹೇಳ್ಕೊಡು ಅಂದರೆ ಹೇಳ್ಕೊಟ್ರು ಅಂಥದ್ದನ್ನು ನಮ್ಮ ಎದುರು ನೋಡ್ತೇವೆ. ನಮ್ಮ ವಿದ್ಯಾರ್ಥಿಗಳಂತೂ ಯಾವತ್ತೂ ಋಣಿ. ಹಾಗಾಗಿ ಕಲಿತ ಕಲೆಯನ್ನು, ದಕ್ಕಿಸಿಕೊಂಡ ಕಲೆಯನ್ನು ಕಲಿತಾ ಅನ್ನಲ್ಲ, ಅವ್ರು ಭಾಳ ಪ್ರೀತಿಯಿಂದ ನಾಗವಾರ ಶಿವಲಿಂಗಯ್ಯನ ನೆನ್ಕೋತಾರೆ. ಯಾಕೆಂದರೆ ಅವ್ರು ನೋಡಿದ ಹೆಜ್ಜೆಗಳನ್ನು ಹಾಗೆ ಕಣ್ಣಿಗೆ ಹಿಡ್ಕೊಂಡು ಕಲಿತೆ ಅನ್ನೋ ಏಕಲವ್ಯನ ಪ್ರೀತಿ ಭಾಳ ಸ್ಪಷ್ಟವಾಗಿ ಕಾಣಸಿಗುತ್ತೆ. ಅದು ಕೊಡುವ ಗೌರವ. ಆ ಅರ್ಥಕ್ಕೆ ನಾಗವಾರ ಶಿವಲಿಂಗಯ್ಯಗಿಂತ ಒಂದು ತೂಕ ಮುಂದಕ್ಕೆ ಹೋಗಿದ್ದಾರೆ ಅಂತೇಳಿ ಅವು ಯಾವ ವಿವರಗಳು ಬೇಡ. ಅದಕ್ಕೆ ಮೀರಿ ಆತನ ತನದಿಂದನೇ ಆ ಮುಂದಕ್ಕೆ ಹೋಗಿರೋ ರೂಪ ಶಿವಣ್ಣವ್ರು ನೋಡ್ತೀವಿ. ಶಿವಣ್ಣವರು ಏನೇನು ವರ್ಷಗಳು ಕುಣಿತೀರಿ ಅಂತ ಒಂದೊಂದು ಹೆಜ್ಜೆ ನೀನು ಒಂದೇ ತಮಟೆ ಹಾಕೋ, ತಮಟೆಯವ್ರು ಎಲ್ಲಿದ್ದಾರೆ ನೋಡಪ್ಪ, ಒಂದೊಂದೇ ತೋರಿಸು. ನೀನೀಗ 61 ವರ್ಷ, ನಿನಗೆ ಘಾಸಿ ಆಯಿತು, ಸಾಕಾಯಿತು ಅಂತ ಅಂದ್ಕೋಬೇಡ, ಒಂದೊಂದೇ ವರ್ಷ ತೋರಿಸು. ಈಗಿನ ಹುಡುಗರು
ಈಗಿನ ಪೂಜಾ ಕುಣಿತದವ್ರಿಗೂ ಹೀಗಿರೋಕ್ಕೆ ನಮ್ಮ ಎದುರಿನ ಒಂದು ಹೆಂಗೆ ಕುಣಿಬೇಕು ಅನ್ನೋ ಶ್ರದ್ಧೆನ ಪೂಜೆ ತಲೆ ಮೇಲೆ ಇಟ್ಕೊಂಡು ಒಂದು ನಮಸ್ಕಾರ ಹಾಕ್ತಾರೆ, ಕೆಳಗೆ ಕೈ ಮುಗಿದು ಕಾಲ ಹಿಂದಕ್ಕೆ ಕಾಲ ಮೇಲೆ ಕಾಲಿಟ್ಟು ಒಂದು ನಮಸ್ಕಾರ ಹಾಕ್ತಾರೆ. ಪೂಜೆ ಮೇಲೆ ಪೂರ್ತಿ ಹಿಡಿತಾ ಬಂದಿದ್ರೆ ಮಾತ್ರ ಆ ಬಾಡಿ ಲ್ಯಾಂಗ್ವೇಜ್ ದೇಹ ನಮ್ಮ ಎದುರಿಗೆ ಸಿಗುತ್ತೆ. ಇಲ್ಲದೆ ಹೋದರೆ ಚೌಕಾಸಿ ಎಡಸು ಮರವೇ ಹಣ್ಣು ಬಿಡಕ್ಕೆ ಹೋಗುವಂಥ ಸಂದರ್ಭದ ಕಾಲಘಟ್ಟದಲ್ಲಿದ್ದೀವಿ. ಹೇಗೆ ಪಕ್ವವಾಗಬೇಕು ಅನ್ನೋದಕ್ಕೆ ಭಾಳ ದೊಡ್ಡ ಸಾಕ್ಷಿ ಶ್ರೀನಿವಾಸ್ ಇದ್ದಾರೆ. ಎಷ್ಟು ಜನ ನಾನು ಯಾರು ನೀವು ಹೇಳೋದಕ್ಕೆ ಮೀರಿ ಇಲ್ಲಿ ಇದ್ದಾರೆ, ಅವರ ಮಕ್ಕಳು ಇದ್ದಾರೆ ಇಲ್ಲಿ. ಅವರ ಮಗನನ್ನು ನಾನು ಕೊನೆಗೆ ನೆನೆಸ್ಕೊಳ್ಳೋಕೆ ನೋಡ್ತಿದ್ದೆ, ಏಕೆಂದರೆ ನೋವಿನ ಸಂಗತಿನ ಮೊದಲು ನೆನೆಸ್ಬಾರ್ದು ಅಂತಿದ್ದೆ. ಆದರೆ ಕುಣಿತಕ್ಕೆ ಹಚ್ಚಿಬಿಟ್ಟು ಮತ್ತೆ ವಾಪಸ್ ಕರ್ಕೊಂಬರ್ಬೇಕಾಗಿದೆ. ಶಿವಣ್ಣನ ಮಗ ಶಿವಣ್ಣನ ಅಷ್ಟೇ ಹೆಮ್ಮೆಯಿಂದ ಇಡೀ ಲೋಕೋತ್ಸವದಲ್ಲಿ ಒಂದು 15 ಅಡಿ ಏಣಿ ಮೇಲೆ ಹೋಗಿ ಪ್ರದರ್ಶನ ಮಾಡುವಂಥ ಹೊಸ ವರ್ಷನ್ ಬಂದ್ಬಿಡ್ತೀವಿ ಒಂದು 10 ವರ್ಷದಲ್ಲಿ. ಆ ವರ್ಷನ್ ಕೂಡ ಏಣಿ ಮೇಲೆ, ಸೈಕಲ್ ಮೇಲೆ ಏನೆಲ್ಲ ನೋಡಿದ್ದೀವಿ ಪೂಜಾ ಕುಣಿತದ ಜರ್ನಿನ ನಮ್ಮ ಕಣ್ಣೆದುರಿಗಿದೆ. ಮಡಿಕೆ ಮೇಲೆ, ಲೋಟದ ಮೇಲೆ ತಿರುಗಿಸೋದು ಎಷ್ಟೊಂದು ವರ್ಷಗಳನ್ನು ಕಂಡುಕೊಂಡಿದೆಯೋ. ಅದರಲ್ಲಿ ಮಗ ಕೂಡ ಅಷ್ಟೇ ದೊಡ್ಡ ಕಲಾವಿದ ಆಗಿದ್ದ. ಆದರೆ ಬದುಕು ನಮ್ಮ ಕೈಲಿರಲಿಲ್ಲ, ಅಚಾನಕ್ಕಾಗಿ ಮುಂದಕ್ಕೆ ಹೋಗ್ಬಿಟ್ಟಿರೋ ಸಂದರ್ಭದಲ್ಲಿದ್ದಾರೆ. ಇದನ್ನು ನಾನು ಬೇಕಂತ ಕಡಿಮೆ ನೆನೆಸ್ತೇನೆ, ಏಕೆಂದರೆ ಯಾರಿಗೂ ನೋವಿನ ಸಂಗತಿ. ಆ ಕಾರಣಕ್ಕೆ ಅವ್ರಿಗೆ ಮತ್ತೆ ಹೆಜ್ಜೆಗೆ ಹೋದರೆ ವಾಪಸ್ ನಮ್ಮ ಜೊತೆಗೆ ಅವ್ರು ಹಂಚ್ಕೊಳ್ಳಿ ಅಂಥೇಳಿ ಅವರ ಮಕ್ಕಳು ಡೊಳ್ಳು ಕುಣಿಯೋವ್ರಿಗೂ ಇದ್ದಾರೆ. ಅವರ ಮನೆಯವರ ಪ್ರೀತಿ ಉತ್ಸಾಹ, ಶಿವಣ್ಣ ಅವರ ತನ ಬಹಳ ಮುಖ್ಯವಾದ್ದು. ಒಂದೊಂದೇ ವರ್ಷಗಳನ್ನು ತೋರಿಸ್ಕೊಡೋ ಹಾಗೆ ಶಿವಣ್ಣ ನೋಡು, ನೀನೇ ಹೇಳಬೇಕಾದ್ರೆ. ರಂಗದ ಕುಣಿತದ ಆಯ್ತು. ಶಿವಣ್ಣವ್ರಿಗೆ ಇನ್ನೊಂದು ಹೆಸರು ಯಾರು ಹೇಳ್ತೀರಿ? ನಮ್ಮ ಲೋಕದ ಹುಡುಗರಂತೂ ಹೇಳ್ತಾರೆ. ಶಿವಣ್ಣವ್ರು ಇನ್ನೊಂದು ಹೆಸರು ಜಗ್ಗಿ ಅಂತ. ಯಾಕಂತ ಜಗ್ಗಿ ಬಂತು ಅಂದರೆ, ಒಬ್ಬ ಕಲಾವಿದನಲ್ಲಿ ಆ ರಿದಮ್ ಬೀಟ್ಸ್ ಇದೆಯಲ್ಲ, ಮಾತಿನಲ್ಲಿ ನುಡಿಯೋ ಬೀಟ್ಸು, ಆದರೆ ಎಲ್ಲಿ ಜಗ್ಗಿ ಬಂದಿಲ್ಲ ಅಂತ ಕೂಡ ಮಾತಾಡ್ತಿದ್ವಿ. ಹಾಗಾಗಿ ಶಿವಣ್ಣ ಶುರು ಮಾಡಿದ್ದೀಗ ಜಗ್ಗಿ ಅಂತ. ಅವನ ಇನ್ನೊಂದು ಹೆಸರೇ ಜಗ್ಗಿ ಅನ್ನೋ ಹಾಗೆ ಆ ಕುಣಿತದ ಹುರುಪನ್ನು ಅದು ತೆಗೆದುಕೊಡೋದು ಶಿವಣ್ಣ. ರಂಗದ ಕುಣಿತವು ಆಯಿತು, ಈಗ ಪೂಜಾ ಕುಣಿತವು.
ಘಟ ಪೂಜೆ ನೋಡಿದ್ವಿ. ಶಿವಣ್ಣನಿಗೆ 60 ವರ್ಷ ಅಂತ ಸುಳ್ಳು ಹೇಳ್ತಾ ಇದ್ದಾರ ಅಂತ ಇರ್ಲಾರ್ದಲ್ಲ. ಹಾಗಾಗಿ ಮನುಷ್ಯನ ಹುರುಪು, ಅದನ್ನು ಕಾಯ್ಕೊಂಡ ರೂಪ ನಮ್ಮೆದುರಿಗೆ ಮತ್ತೆ ಪ್ರದರ್ಶನ ಮಾಡುವಾಗಿನ ಸೆಲೆಕ್ಷನ್ ಇದೆಯಲ್ಲ, ಅವರು ಎಲ್ಲಿ ಗುಂಪಿರುತ್ತೆ, ಯಾರೆದುರಿಗೆ ಯಾವ ವರ್ಷ ಹಾಕ್ಬೇಕು, ಯಾವ ಗತ್ತು, ಯಾವ ವೇದಿಕೆಗೆ ಚಂದ ಅನ್ನೋ ಒಂದು ರೂಪನ ಪಡ್ಕೋತಾರಲ್ಲ, ಅದು ಕಲಾವಿದನೊಳಗೆ ಆ ಕ್ಷಣಕ್ಕೆ ರೂಪಿತ ಆಗೋದು. ಅದರಲ್ಲಿ ಶಿವಣ್ಣ ಬಹಳ ಮಾಗಿದವರು, ಅತ್ಯಂತ ಹದಗೊಂಡವರು. ಬಯಲು ಸರ್ಕಲ್ ಸೇರಿದ್ರೆ ಶಿವಣ್ಣ ಮುಂದಕ್ಕೆ ಹೋಗು ಅಂತೇಳಿ ಜನ ತುಂಬ ಸಿಟಿಲಂತೂ ನೋಡ್ಬೇಕು. ಸಿಟಿಲಿ ಮೇಲ್ ಮಾಡಿಲೆಲ್ಲ ತುಂಬಿದ್ಬಿಟ್ರೆ ಶಿವಣ್ಣ ಮುಂದಕ್ಕೆ ಹೋಗುವಂತ ತಳ್ಳಿದ್ರು ಹೋಗಲ್ಲ. ಅಂತಹ ಉತ್ಸಾಹ ಉರುಪುಗಳನ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಶಿವಣ್ಣರ ಮೇಲೆ ಏನು ಹೇಳಿದ್ರು ಬಹಳ ಕಡಿಮೆ ಸಂದರ್ಭ. ನೀವು ಅವ್ರ ಜೊತೆಗೆ ಒಂದಿಷ್ಟು ಮುಖಾಮುಖಿಯಾಗಿ ಹೆಚ್ಚು ಹತ್ತಿರದಿಂದ ಕಂಡಿದ್ದೀರಿ, ಹಳ್ಳಿಲಿ ನೋಡಿದ್ದೀರಿ. ಅವರ ಉತ್ಸಾಹ ಹೊಸ ತಲೆಮಾರಿನ ಎಲ್ಲ ಕಲಾವಿದರಿಗೂ, ಪೂಜೆ ಕುಣಿತ ಮಾತ್ರ ಅಲ್ಲ, ಯಾವ ಕಲೆಗೂ ನಾವು ಹೇಗೆ ರೂಪಿತ ಆಗಬೇಕು ಅದರೊಳಗೆ ಅನ್ನೋದಕ್ಕೆ ನಮ್ಮೆದುರಿನ ಕಾಣುವ ಪ್ರತಿಭೆ ಆಗಿದ್ದಾರೆ. ನೀವು ಯಾರಾದರೂ ಅವ್ರ ಜೊತೆಗೆ ಏನಾದರೂ ಮಾತಾಡೋದಿದ್ರೆ, ತಿಳ್ಕೊಳ್ಳೋದಿದ್ರೆ, ಹೇಳೋದಿದ್ರೆ ಇದು ಸಮಯ. ಶಿವಣ್ಣ ದೆಹಲಿವರೆಗೂ ಹೋಗಿದೆಯಲ್ಲ, ನಿಮ್ಗೆ ಬಹಳ ಖುಷಿ ಕೊಟ್ಟ ವೇದಿಕೆ ಯಾವುದು? ನನಗೆ ಭಾಳ ಖುಷಿ ಕೊಟ್ಟು ವೇದಿಕೆ ಅಂದರೆ ಜಾನಪದ ಲೋಕನೇ. ನಾನು ಇಲ್ಲೆಲ್ಲ ಸರಿಯಾಗಿ ನಾನು ನೋಡ್ತಾ ಇದ್ದರೆ ನನ್ನ ನಾಗೇಗೌಡರು ಮತ್ತು ತಿಮ್ಮೇಗೌಡರು ಮೇಡಮ್ಮರು, ನಮ್ಮ ಸಿಬ್ಬಂದಿಗಳೆಲ್ಲ ನನ್ನ ಅಷ್ಟು ಒಳಗೆ ಬಂದಿದ್ದಕ್ಕೆ ಶಿವಣ್ಣ ಅಂತ ಮ್ಯಾಕ್ ಎತ್ತಿದ್ರಲ್ಲ. ಇವತ್ತು ಒಬ್ಬ ದ್ಯಾವೇಗೌಡ ಪ್ರಧಾನಿ ಮನೆಗೆ ಹೋಗಿ ಪೂಜೆ ಕುಡ್ಕೊಂಡು ಬಂದಿದ್ದೀನಿ ಅಂದರೆ ಯಾರು ಹೋಗಿಲ್ಲ, ನಾನು ಹೋಗಿದ್ದೀನಿ. ಅವ್ರ ಮನೆಯಲ್ಲಿ ಮುದ್ದೆ ಉಣ್ಕೊಂಡು ಕುಮಾರಸ್ವಾಮಿ ಇವಾಗ MP ಅವರು ಇದಾಗಿದ್ರು. ಕರ್ನಾಟಕ ಭವನದಲ್ಲಿ ಫಂಕ್ಷನ್ ಕಳಿಸ್ಬಿಟ್ರು ಇದರಿಂದ, ಕನ್ನಡ ಭವನದಿಂದ ಬೆಂಗಳೂರಿಂದ. ನನಗೆ ರೂಮೇ ಕೊಡಲಿಲ್ಲ. ಅವ್ರು ಬೇಕಾದರೂ ಇವರು ಆಫೀಸರ್ ಅಡ್ಜಸ್ಟ್ ಮಾಡ್ಕೊಂಡ್ರು. VK ಸ್ವಾಮಿಯಿಂದ ಕನಕಪುರದೊಬ್ಬರು ಹೋದ್ರು. ಅವ್ರು ಚೆನ್ನಾಗಿ ಪರಿಚಯದ ಪೂಜೆ ಕುಂದಿ. ದ್ಯಾವೇಗೌಡರು ಪ್ರಧಾನಿ ಇಲ್ಲಿ ರಾಜೀನಾಮೆ ಕೊಟ್ಟರಲ್ಲ, ಆ ಟೈಮಲ್ಲಿ ನೀವು ಸುತ್ತ ಪೂಜೆ ಕುಂದಿದ್ದೆ. ಅವ್ರ ಮುಂದೆ ಪೂಜೆ ಕುಂದ್ಕೊಂಡು ಹೋಗಿ ಅಂಬರೀಷ್ ನಿಲ್ಸಿದ್ರು. ಸುತ್ತ ಪೂಜೆ ಕುಂದ್ಕೊಂಡೋಗಿ నాకు ಪರಿಚಯ ಆಗಿದೆ. ಕುಮಾರನಿಗೂ ಪರಿಚಯ ಆಗಿದೆ, ದ್ಯಾವೇಗೌಡರಿಗೂ ಪರಿಚಯ ಆಗಿದೆ, VK ಸ್ವಾಮಿಗೆ ಪರಿಚಯ ಆಗಿದೆ. ಆ ನನ್ನ ದೃಷ್ಟಿಗೆ VK ಸ್ವಾಮಿ ಕನ್ನಡ ಭವನಕ್ಕೆ ಹೋದ್ರು. ನಮ್ಮನ್ನ ಮೆಟ್ಲೆಂಡರ್ ಮಲಗಿಸಿದ್ರು. ಆಮೇಲೆ ನೋಡ್ಬಿಟ್ಟು ಅಣ್ಣ VK ಸ್ವಾಮಿ ಅಂದೆ, ಶಿವಣ್ಣ ನೀನು ಯಾಕೆ ಅಂದರು. ಅಣ್ಣ ಈ ಕುಮಾರನ ನೋಡ್ಬೇಕಣ್ಣ ನಾನು ಯಾಕೆ ಅಂದರು. ಹಿಂಗೆ ಕನ್ನಡ ಬಂದು ನಮಗೆ ಕರ್ಸೋದು ಇಲ್ಲಿ ಕೆಳಗಡೆ ಮನೆಗೆ ಸೋಳಿ ಎತ್ಕೊಳ್ಳೋಕ್ಕಿಲ್ಲ, ಹಾಸ್ಕೊಳ್ಳೋಕ್ಕಿಲ್ಲ, ಏನು ಮಾಡೋದು ನಾನು ನಂಬರ್ ಕೊಡ್ತೀನಿ ಬರ್ತೀನಿ, ಗೊತ್ತಾಗಲ್ಲ. ಒಂದು ಆಟೋ ಬರ್ಕೊಡ್ತೀನಿ, ನಾನು ಆಟೋಗೆ ಹೇಳ್ತೀನಿ ತಂದ್ಬಿಡ್ತೀನಿ ಬನ್ನಿ. ಎಣಿಸಿ ನಾನೇ ಹಣಕಾಸು ಸಚಿವ ಅವತ್ತು. ನಾನು ಗೇಟ್ಗೆ ಹೋಗಿ ನಾನು 3 ಜನ ಕರ್ಕೊಂಡು ಹೋಗಿದ್ದೆ. ಅವರು ಕರ್ಕೊಂಡು ಹೊರಗೆ ಅಲ್ಲಿ ಹೋದೆ. ಬಿಡ್ತಾ ಇಲ್ಲ, ಏನು ಸುಮ್ಮನೆ ಜನ ಅಲ್ಲಿ ಬಿಡೋಕ್ಕೆ ಏನು ಮಾಡೋದು. ನಂಬರ್ ಕೊಟ್ಟರು ಒಂದು ಅವರು, ನಾವು ಹೊಳಿಗೆ ಹೋಗ್ತಿದ್ದು ಫೋನ್ ಮಾಡೋದು ಅಂತ. ಆ ಗೇಟ್ನಲ್ಲಿ ಮಾತಾಡೋನು ಕುಂತಿದ್ದು, ಅದು ಯಾರ ಹತ್ರಕ್ಕೆ ಹೋದ. ನಾನು ಹೊತ್ಬಿಟ್ಟೆ ನಂಬರ. VK ಸ್ವಾಮಿನೇ ಎತ್ತಿದ್ರು. ಯಾರು ಒಂದು ಹಣ ಪೂಜೆ ಶಿವಣ್ಣ ಕಣ್ಣೊಬ್ಬ ಗೇಟ್ ನಿಲ್ತಿದ್ವಿ, ಕುಮಾರಣ್ಣ ಕೇಳ್ತು ಒಳಗೆ ಕುಸ್ಕೊಂಡು ಕೊಡೋರು ಕೈಗೆ ಫೋನ್ ಆದ. ಫೋನ್ ಕೊಟ್ಟರು. ಅದೇನು ಮಾತಾಡಿದ್ರು ನಾವು 4 ಜನ ಕರೆದ್ರು. ಎಲ್ಲ ಚೆಕ್ ಮಾಡೋದು. ಒಂದು ಬಟನ್ ಸದಕ್ಕೆ ಕಾರ್ ಬಂತು. ಇಲ್ಲಿಂದ ಎಷ್ಟು ಇದು ಮಠ ದೇವೇಗೌಡರು ಅಲ್ಲಿ ಹೋದು. ಹೋಯ್ತಾ ಇದ್ದೀವಿ, ಆಲೆ ಗೌಡರು ರೆಡಿಯಾಗಿ ನಿಂತಿದ್ವಿ. ಓಕೆ, ಕುಮಾರಣ್ಣಕ್ಕೆ ಹೋದೆ. ಗೌಡ್ರು ಮಠ ಬಂದು ಹೋದೆ. ಗೌಡ್ರಿಗೆ ನಮಸ್ಕಾರ ಮಾಡೋದು. ಈ ರಾಮನಗರ ಅಲ್ಲಿ ಕುಮಾರ ನೋಡ್ಕೊಂಡು ಕುಮಾರಣ್ಣ ಅವತ್ತು ಹೇಳ್ಕೊಂಡೆ, ನನಗೆ ಹಿಂಗೆ ಆಯ್ತದೆ ಅಂದಿತ್ತು. ನಿಂದು ಏನಿದೆಲ್ಲ ಇವ್ರು ಕೈ ಕೊಟ್ಟು ಕಳ್ಸಕ್ಕಂಗೆ ಅಂತ ಹೇಳಿದ್ರು. ನಾನು ಹೋಗೋಕ್ಕಿನಿ ಎಲ್ಲ ಸಿಟ್ಟು ಕಾಲೇನು ಹೋಗೋದು AC ರೂಮ್ಗೆ. ಅವರು ಬಂದು ಆಫೀಸರ್ ಬಂದು, ಏನೋ ನೀನು ಇಲ್ಲಿ ಬಂದ್ಬಿಟ್ಟಿದ್ದೀನಿ. ಏನೋ ಇದೆಯೇ ಸರ್, ದೇವರ ಕರ್ಕೊಂಡು ಮಾಡ್ತಾಯಿದ್ದೀನಿ. ಆಮೇಲೆ ರೈಲ್ವೆ ಪಾಸಿ ನನಗೆ ಇದಿರಲಿಲ್ಲ. ಕುಮಾರಣ್ಣ ಕೈ ಕೊಟ್ಟೆ. 25 ಜನಕ್ಕೆ 75 ಜನ ಬೋಗಿ ಎಕ್ಸ್ಟ್ರಾ ಆರ್ಟಿಸ್ಟ್ ಕಲಾವಿದ ಅಂಕಳ್ಳಿ ಶಿವಣ್ಣ ಪೂಜೆ ಕುಂತ ರಾಮನಗರ ಒಂದು ಬೋಗಿ ಸೆಲೆಕ್ಷನ್ ಆಗೋಯ್ತು. ಅವಾಗ ಯಾರು ರಾಮವಿಲಾಸ್ ಪಾಸ ರೈಲ್ವೆ ಮಿನಿಸ್ಟ್ರು. ನನಗೆ ಈ ವೇದಿಕೆಯಿಂದ ನನಗೆ ಹೋಗಿದ್ದಂಥ ಸಂತೋಷ ಇನ್ನೇನು ಸಿಗುತ್ತೆ ಸರ್. ಈಗ ನಿನಗೆ ಅನೇಕ ಕಡೆಗೆ ಹಳ್ಳಿಗೆ ಕುಣಿದಿದೆಯಾ? ಮೊದಲು ಕುಣಿದಾಗ ಎಷ್ಟು ನಿನಗೆ ಸಂಭಾವನೆ ಕೊಡ್ತಾ ಇದ್ರು? ಸಾರು ನಾನು ಹೇಳ್ಕೋಬೇಕು ಅಂದರೆ, ನೀವು ಶಿವಣ್ಣ ಹಿಂಗೆ ನಾನು ಕೂತಿದ್ದೀನಿ. ಬೆಳಗಾನೋಗಿ ನನಗೆ ಜನ ಪರಿಚಯ ಮಾಡ್ಕೋಬೇಕಾದ್ರೆ ಬೆಳಗಾನೋಗಿ ಪೂಜೆ ಕುಂತಿದ್ದೀನಿ. ಆ ಊರಲ್ಲಿ ಪೂಜೆ ಶಿವಣ್ಣ ಅಂತ ಪರಿಚಯ ಆಗ್ಬೇಕು ನಾನು. ಆಮೇಲೆ ಒಂದು ದಿನ 10 ರೂಪಾಯಿ ಕೊಟ್ಟರು. ಒಂದು ವರ್ಷ ಎಲ್ಲ ಪೂಜೆ ಕುಣಿದಾದ್ರೂ 10 ರೂಪಾಯಿ ಕೊಟ್ಟರು. ಬೆಳಗಾನ ಕುಣಿದ್ರೆ 10 ರೂಪಾಯಿ. 4 ವರ್ಷ ಶಿವಲಿಂಗ 551 ನನಗೆ 10 ರೂಪಾಯಿ.
ಆ ಒಯ್ಯ ಹೋದಾಗ ಹಿಂದಿನ ದಿನ ಹೊಂಟದೆ ನಾನು. ಆ ಒಯ್ಯನಿಗೆ 100 ಆದಾಗ ನನಗೆ 25 ರೂಪಾಯಿ ಕೊಟ್ಟರು. 25 ರೂಪಾಯಿ ಆದಮೇಲೆ ಅವ್ರಿಗೆ 150 ಆದಮೇಲೆ ನನಗೆ 50 ರೂಪಾಯಿ ಕೊಟ್ಟರು. ಅವ್ರಿಗೆ 200 ರೂಪಾಯಿ ಆದಾಗ ನನಗೆ 100 ರೂಪಾಯಿ ಕೊಟ್ಟರು. 250 ಆದಾಗ 125 ಕೊಟ್ಟರು. ಈ ಥರದಲ್ಲಿ ಹೋಯ್ತಾ ಹಂಗೆ ಅವ್ರ ಮಾರ್ಗದರ್ಶನದಲ್ಲೇ ನಾನು ಮುಂದೋದೆ. ಮುಂದೋಗಿ ಇವತ್ತು ನನಗೆ ಈ ಕಲೆಯಲ್ಲಿ ನನಗೆ ಒಳ್ಳೆಯದು ಗೌರವ ಸಿಗ್ತದೆ. ನನಗೆ 4 ಜನ ಮಕ್ಕಳು, 3 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗಳು ಮದುವೆ ಮಾಡಿದ್ದೀನಿ. ಸಂತೋಷದಿಂದ ಇದ್ದೀನಿ. ನಮ್ಮ ಹೆಂಗಸರು ಮಲ್ಲಿಕಾ ಅಂತ, ನನ್ನ ಮಕ್ಕಳು ಇನ್ನಿಬ್ರು ಅಲ್ಲ ಅವರೇ. ಹೇಳಪ್ಪ ಹೇಳಿ ಎದ್ದೆ ಏನು? ಅನಿಲ್ ಕುಮಾರ್, ಅನಿಲ್ ಕುಮಾರ್, ಸುನೀಲ್ ಕುಮಾರ್. ನನ್ನ ಮಗ ಅಂತೂ ನೆನ್ಸ್ಕೊಂಡ್ರೆ ತಡೆಯೋಕ್ಕಂತ ಏನು ಮಾಡಲ್ಲ. ನನ್ನ ಸಾಕ್ತೀನಿ ಕಣಪ್ಪ, ಸಾಕ್ತೀನಿ ನನ್ನ ಕಣ್ಣೀರಲ್ಲಿ ಕೈ ತೋರಿಸ್ಬಿಟ್ಟು ತಡೆದುಕೊಂಡ್ರೆ ಇವತ್ತು ನಿದ್ದೆ ಮಾಡೋಕ್ಕಾಗಲ್ಲ, ಊಟ ತಿನ್ನೋಕ್ಕಾಗಲ್ಲ. ಒಂದು ದಿನ ಆರಾಲೆ ಮನೆ ಕೊಡೋಕ್ಕಾಗ್ತಾ ಇಲ್ಲ. ಯಾಕಿದೆ ಅವರು ಇಷ್ಟೊಂದು ಸಂತೋಷ ಎಲ್ಲ ಕಡೆ ಗೊತ್ತು ಕಿತ್ಕೊಂಡ್ಬಿಟ್ಟೆಲ್ಲರೂ ಒಂದೇ ದಿನಗಳ ರಾತ್ರಿ ಮನೆಯೋಕ್ಕಾಗಲ್ಲ. 3 ಗಂಟೆಗೆ ಎತ್ತಿ ಗೆದ್ದಾಗ ಅವ್ರದ್ದು ಯಾರಿಗೆ ಸಾವು ಕರೆದ್ರೆ ದೊರೆ ಕೂಡ ಜಗತ್ ನಮ್ ಕೈಯಾಗ ಪೂರ ಇರಲ್ಲ. ಹೌದು, ಹಾಗಾಗಿ ಬಿಟ್ಟಿಲ್ಲ. ನೀವು ಎಷ್ಟು ಜನ ಮಕ್ಕಳನ್ನ ಸೃಷ್ಟಿ ಮಾಡಿದಿರಿ ನೀವು? ಅಸಂಖ್ಯ ಇವ್ರ ಕಲಾವಿದರ ಶಿಷ್ಯ ಶಿವಮಾಧು ಇಲ್ಲೇ ಕಲ್ತರು, ತೋಟಳ್ಳಿ. ಅವನ ಮಗ ಈಗ ಚಿಕ್ಕ ಹುಡುಗ, 4-6 ವರ್ಷದ ಹುಡುಗ ಸ್ಟಾರ್ ತರ ಕುಣಿಯುವಂಥವ್ರು. ಮುಂದೆ ಹಬ್ಬಿ ಬಿಟ್ಟಿದೆ ನೀನು ಕಲಿಸ್ಕೊಟ್ಟದ್ದು. ಕರೆಟ್ಟಿ ಅಂತ ಒಬ್ಬ ಕಲಾವಿದ ಇದ್ದ, ಅವನು ಈಗಿಲ್ಲ. ನಿನಗಿಂತ ಎಷ್ಟು ಬೇಗ ಹೋದ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ನೀನು ಹಕ್ಕಿ ಬೀಜವಾಗಿ ಬೆಳೆಸಿದೆಯಲ್ಲ, ಅದು ಅಸಂಖ್ಯ. ಅದರೊಳಗೆ ನಿನ್ನ ಮಗನೂ ಒಬ್ಬನೂ ಆಗಿದ್ದ, ಏನೂ ಮಾಡಕ್ ಬರಲ್ಲ. ನಿನ್ನ ಮಗನಾಗಿರ್ಬೇಕು, ಆಗಿದ್ದು ಕಲಾವಿದ, ಎಲ್ಲ ಸರಿ ಆಗಲ್ಲ. ಕವಿ ಮಗ ಕವಿನೇ ಆಗಬೇಕು ಅಂತ ಇರಲ್ಲ. ಹಾಗಾಗಿ ಹಾಗಾಗಿರೋದು ದೊಡ್ಡದು. ನಿನಗೇನು ಕೊಡಬೇಕು, ಹೌದು, ನಿನಗೆ ಕೊಡಬೇಕಾದ ಕಲಾವಿದರು ನಿನ್ನನ್ನು ಮುಂದುವರಿಸಿ ಹೋಗಿದ್ದಾನೆ. ಆ ಅರ್ಥಕ್ಕೆ ಅದೊಂದು ಸಾಗಿ ಬಂದ ಸಂದರ್ಭ. ಶಿವಣ್ಣನ ನಾನು ನೋಡಿದರೆ ಇಲ್ಲಿ ಲಕ್ಕೋಜನಹಳ್ಳಿಲಿ ಒಬ್ಬ ಬಸಪ್ಪ ಅಂತ ಯಾರೋ ಕೇಳಿದೆ ನಾನು. ಬಸಪ್ಪ ಅಂತ ಪೂಜೆ ಕುಣಿತಿದ್ರು. ಯಾರು ಇವ್ರು ಕುಣಿಯೋದಕ್ಕಿಂತ ಮೀರಿ ಏನಾರು ಇದ್ರೆ ಹೇಳಬೇಕಲ್ಲ ಶಿವಣ್ಣಂಗೆ ಅಂತ ಒಂದ್ಸಾರಿ ಶಿವಣ್ಣ ಅಲ್ಲಿ ಕೇಳಿದೆ. ಲಕ್ಕೋಜನಹಳ್ಳಿಲಿ ಹಗ್ಗದ ಮೇಲೆ ಹಿಂಗೆ ಹಗ್ಗ ಕಟ್ಟಿಬಿಟ್ಟು ನಡ್ಕೊಂಡು ಹೋಗ್ತಿದ್ರಂತೆ ಅಂತ. ಆದರೆ ಶಿವಣ್ಣ ಅದನ್ನು ನೀವು ಪ್ರಯತ್ನ ಮಾಡಿದ್ದು ನನ್ನ ಕಣ್ಣೆದ್ರಿಗಿದೆ. ಗೂಟ ನೆಟ್ಕೊಂಡು ಹಗ್ಗ ಕಟ್ಟಿ ಅದ್ರ ನಡೆಯೋ ಪ್ರಯತ್ನ ಮಾಡಿದ್ದಿದೆಯಲ್ಲ, ಆ ಕಾಳಜಿನ ನಾನಂತೂ ಯಾವ ಕಲಾವಿದ್ರಿಗೂ ಇದನ್ನ ಮಾಡಬೇಕು ಅಂದರೆ ಅದರ ಹಂಬಲ ಇದೆಯಲ್ಲ, ನಾನು ನಿಮ್ಗೆ ಹೇಳಿದ್ದು ಭಾಳ ಕಡಿಮೆ. ಅವನು ಹಂಗೆ ನೋಡಿದರೆ ಅದಕ್ಕೆ ಅವ್ರ ತಂದೆ ಕಾಣ್ದಂಗೆ ಅದೆಷ್ಟು ಹೆಜ್ಜೆ ಕಣದಲ್ಲಿ ಅವ್ರ ಅಪ್ಪ ಮಲಗಿದ್ರೆ ಕಣದಲ್ಲಿ ರಾತ್ರಿ ಎಲ್ಲ ಕುಣಿಯೋದಂತ 12 ಗಂಟೆವರೆಗೂ. ಒಂದು ಕಲೆ ಹಿಂಗೆ ಚಿಟ್ಟೆ ಹೊಡಿಯೋರಕ್ಕೆ ಸಿಕ್ಕಿರಲ್ಲ. ನೀವು ಹೆಂಗೆ ಅದಕ್ಕೆ ತೊಡ್ಕೊಂಡಿದ್ದೀರಿ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಶಿವಣ್ಣ. ಹಾಗಾಗಿ ಒಬ್ಬ ಕಲಾವಿದ ಅನ್ನೋದು ಕಾಣುವಷ್ಟು ಸುಲಭದ್ದಲ್ಲ. ಅವರು ಅದಕ್ಕೆ ಒಡ್ಕೊಂಡಿರೋ ರೂಪ ಭಾಳ ಮುಖ್ಯವಾದ್ದು ಅನ್ನೋದು ನಮ್ಮ ಮುಂದಿನ ರೂಪ. ಹಾಗಾಗಿ ಇಡೀ ರಾಜ್ಯದಲ್ಲಿ ಈಗಂತೂ ಅಷ್ಟೊಂದು ಕಲಾವಿದರು ಇರ್ಬೋದು, ಆದರೂ ಪೂಜಾ ಶಿವಣ್ಣ ಅಂದರೆ ಪೂಜಾ ಶಿವಣ್ಣ ಅಂತ ಹೆಸರು ತಂತಾನೇ ಸೇರಿಕೊಡುತ್ತೆ. ಶಿವಣ್ಣ ಅನ್ನೋದು ಸಹಜ ರೂಪ, ಪೂಜಾ ಅನ್ನೋದು ತಂತಾನೇ ಸೇರಿಕೊಡುತ್ತೆ. ಹಾಗೆ ಆತ ಕಲಾವಿದರಾಗಿ ರೂಪ ಪಡೆದಿರೋದಿದೆ. ನಿಮ್ಮ ಮಧ್ಯೆ ಇನ್ನೇನಾದ್ರು ಅವ್ರ ಜೊತೆಗೆ ಕೇಳಬೇಕಾದ ಸಂದರ್ಭಗಳಿದ್ದರೆ ಆಗಲಿ ಹೇಳಿ. ನೀನೇ ಹೇಳು ಶಿವಣ್ಣ. ನಡಿ, ಅವ್ರೇನು ಕೇಳಿ. ರಂಗದ ಕುಣಿತಕ್ಕೂ ಪಟದ ಕುಣಿತಕ್ಕೂ ಏನು ವ್ಯತ್ಯಾಸ ಹೇಳಿ? ರಂಗದ ಕುಣಿತ ಕೈಲಿ ಪಡ್ಡೆ ಹಿಡ್ಕೊಂಡು ಕಾಲು ಬಕ್ಕೊಂಡೇ ಇರಬೇಕು, ಅದಕ್ಕೆ ವರ್ಷ ಚೇಂಜ್. ಪಟದ ಕುಣಿತಕ್ಕೆ ಕೋಲು ಅದು ನಿಂತ್ಕೊಂಡಂಗಿರ್ಬೇಕು. ಇದು ರಂಗದ ಕುಣಿತ ಅಂದ್ರೆ ಸ್ವಲ್ಪ ನಡಿಗೆ ಮಾಡಿದ್ನಲ್ಲ ನೋಡಿ. ರಂಗದ ಕುಣಿತ ಅಂದ್ರೆ ಅದಕ್ಕೆ ಆವಾಭಾವದಲ್ಲೇ ಇದು ರಂಗದ ಕುಣಿತ ಅಂತ ಗೊತ್ತು. ಇದು ಪಟದ ಕುಣಿತ ಕುಣಿಯಕ್ಕಾಗ ಮೈಯನ್ನ ಪೂರ್ತಿ ಬಗ್ಗಿಸಿ ಬಳಸೋಕೆ ರಂಗದ ಕುಣಿತದಲ್ಲಿ ಅವಕಾಶ. ಎಂತಹ ಆಶ್ಚರ್ಯ ಅಂದ್ರೆ ಇಲ್ಲಿಂದ ಮಂಡ್ಯ, ಮೈಸೂರು, ಹಾಸನದವರೆಗೂ ಈ ಕಲೆ ಊರೂರಲ್ಲಿ ರಂಗ ಅನ್ನೋ ಈಗಲೂ ಇದೆ. ಆದರೆ ಈ ಕೂಲೆ ನಿಂತು ಹೋಗ್ಬಿಟ್ಟು 1-2 ತಂಡ ಸಿಕ್ಕೋದು ಕಷ್ಟ. ಆದರೆ ಶಿವಣ್ಣನ ಮೂಲಕ ನಮ್ಮ ವಿದ್ಯಾರ್ಥಿ ಕಲಿಸಿದ್ದೇನೆ. ಆತನಿಗೆ ಒಂದೇ ಸಾರಿಗೆ ಆ ರಂಗದ ಕುಣಿತದ ಗತ್ತುಗಳು ಗೊತ್ತು, ಪಟ ಹಿಡಿದು ಕುಣಿಯುವಾಗಿನ ಬ್ಯಾಲೆನ್ಸ್ಗಳು ಗೊತ್ತು. ಪೂಜೆ ತಂತಾನೇ ಇರೋದು ನಮ್ಮ ಎದುರಿನ ರೂಪವಾಗಿ ಕಾಣ್ತಿರೋದನ್ನ ನಾವೀಗ ನೋಡ್ತಾ ಇದ್ದೇವೆ. ಶಿವಣ್ಣವ್ರೆ, ಹೇಳಿ ಮಾಡಿ.
ಶ್ರೀನಿವಾಸ ಪೂಜೆ ಕುಣಿತ ಬರ್ರಿ, ಶ್ರೀನಿವಾಸ ಕುಣಿತ, ರವಿಯಣ್ಣ ಪೂಜೆ ಕುಣಿತ, ನೆಂಚೂರು ಹೇಳಿ. ಪೂಜೆ ಕುಣಿತ, ಶಿವಣ್ಣ, ಶ್ರೀನಿವಾಸು, ಮಾಯಣ್ಣ, ಮಾಯಣ್ಣ, ಮತ್ತೆ ಶಿವಮಾದ್, ಶಿವಮಾದು, ಮತ್ತೆ ಮಂಜಣ್ಣ, ನಮ್ಮ ಹಂಗೆ ನಮ್ಮ ಇದು ದೇವ್ರ ರಾಮಯ್ಯನವರು ಬರಬೇಕು. ಬರ್ರಿ ಎಲ್ಲ ಪಕ್ಕಕ್ಕೆ ಆದಷ್ಟು ಬನ್ನಿ. ಹಿಂಗೆ ತಮ್ಮ ಮಿಸಸ್ಸು ಬಂದು ನಮ್ಮ ಅವ್ರ ಮಿಸಸ್ಸು ಕಳಿಸಿದ್ರು. ನಿಮ್ಗೆ ಎಲ್ಲಿ ಸಾಧ್ಯವಾಗುತ್ತೋ ನೋಡೋಣ. ಬರ್ರಿ ಕುತ್ಕೊಳ್ಳಿ. ಹಾಗೆ ಈ ಕಡೆಗೆ ಅಷ್ಟು ಜನ ಬನ್ನಿ. ಬನ್ನಿ ಬನ್ನಿ. ಈಗ ಆಯ್ತಲ್ಲ, ನೀವು ಇಲ್ಲಿ ಬಂದಿದ್ದೀರಿ. ಬನ್ನಿ ಯಾರ್ಯಾರು ತರಬೇತಿ ಆಗಿದಾರೋ ಮುಖ್ಯವಾದರು ಸುಮಾರು ಬನ್ನಿ. ನೀವೇನಾದ್ರು ಹೇಳ್ಬೋದಾದಿದ್ರಿ ಹೇಳಿ. ನೀವೇನಾದ್ರು ಹೇಳ್ಬೇಕಾದ್ರೆ ಹೇಳಿ. ನಮ್ಮ ಮಾತಾಡಿ. ಇದು ಒಂದೆರಡು ವಾಕ್ಯ. ಎಲ್ರಿಗೂ ನಮಸ್ಕಾರ. ಶಿವಣ್ಣ ನಮಗೆಲ್ಲ ದೊಡ್ಡಣ್ಣ. ನಮ್ಮ ಗುರುಗಳು ಹೇಳಿದಾಗೆ ಜೋರಕ್ಕೆ ಚಪ್ಪಾಳೆ ತಟ್ಟಬೇಕು. ದಯಮಾಡಿ ಬಂದಿಲ್ಲ. ಕಲಾವಿದರ ಬದುಕು ಏನು ಅನ್ನೋದನ್ನು ಎರಡು ಮಾತಲ್ಲಿ ಹೇಳಿದ್ರು. ನಾವು ಗಾಯಕರಾದರೆ ಅಣ್ಣ ಅತಿ ಅದ್ಭುತವಾದಂಥ ಪೂಜೆ ಕುಣಿತ ಕಲಾವಿದರು. ತುಂಬ ಈ ನಾಡಿನ ಹೆಸರಂತ ಒಳ್ಳೆ ಕಲಾವಿದರು. ಅವ್ರಿಗೆ ನಮ್ಮ ಮೊದಲೇ ಅವ್ರನ್ನ ಮಾತು ಹೇಳ್ಬೋದಿತ್ತು ಬೇಕಾದರೆ. ಅನ್ನ ಕೊಟ್ಟದಂಥ ಮನೆಯನ್ನು ನೆನ್ಕೊಂಡ್ರವರು. ಎಲ್ಲಿ ಅಂದರೆ ನಾನು ಡೆಲ್ಲಿ, ನಾನು ಬಾಂಬೆನಲ್ಲಿ ಮಾಡಿದಂಥ ಕಾರ್ಯಕ್ರಮ ನನಗೆ ಇಷ್ಟ ಆಗಲಿಲ್ಲ. ಜಾನಪದ ಲೋಕ ಅಂದ್ರಲ್ಲ, ಇದು ನಮ್ಮೆಲ್ಲರ ತವ್ರ ಮನೆ. ಪ್ರಾಮಾಣಿಕವಾಗಿ ನಮ್ಮೆಲ್ಲ ಕಲಾವಿದರಿಗೆ ತವ್ರ ಮನೆ. ಅವ್ರಿಗೆ ಆ ಭಗವಂತ ಆರೋಗ್ಯ ಆಯುಸ್ಸನ್ನು ಕೊಡಲಿ. ನಾನು ರಾಮನಗರದಲ್ಲಿ ನಿಂತು ಮಾತಾಡಿದಾಗ ಅಣ್ಣನಿಗೆ, ಅಣ್ಣ ಎಲ್ಲರೂ ಬನ್ನಿ, ನನಗೊಂದು ಲೋಕದಲ್ಲಿ ಒಂದು ಗೌರವಾರ್ಪಣೆ ಮಾಡ್ತಿದ್ದಾರೆ ಅಂತ ಕರೆದ್ರು. ಅವರ ಒಂದು ಪ್ರೀತಿಗೆ, ಗೌರವಕ್ಕೆ ಬೆಲೆಯನ್ನು ಕೊಟ್ಟು ನಾವೆಲ್ಲರೂ ಕಲಾವಿದರು ಒಂದಿಷ್ಟು ಬಂದು ನಾವು ಇಲ್ಲಿಗೆ ಬಂದ್ವಿ. ನಮ್ಮೆಲ್ಲ ಬೆಳೆಯಲಿಕ್ಕೆ ಕಾರಣ ನಮ್ಮೆಲ್ಲ ಬಸವರಾಜ ಸರ್ ಅವರು ಮತ್ತು ಈ ಲೋಕ ಅನ್ನುವಂಥ ಮಾತನ್ನು ಹೇಳ್ತಾ, ಭಗವಂತ ಆರೋಗ್ಯ ಆಯಸ್ಸು ಐಶ್ವರ್ಯವನ್ನು ಎಲ್ಲ ಕರುಣಿಸಲಿ ಶಿವಣ್ಣವರಿಗೆ ಅಂತ ಹೇಳ್ತಾ, ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪುಟ್ಟ ಕಲಾವಿದನಿಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಯಾರಾದರೂ ಅವರು ತಮಟೆ ಹಾಕಿದರೆ ಹೆಜ್ಜೆ ಹಾಕ್ತೀವಿ ಸರ್, ಬೇಕಾದ್ರೆ ಹೇಳಿ. ನಾನು ಸಾಲಿಗೆ ಎಲ್ಲರನ್ನು ಕುಣಿಸೋದು ಇಷ್ಟ, ಆದ್ರೆ ಅವ್ರ ತಲೆ ಮೇಲೆ ಪೂಜೆ ಇಲ್ಲದೆ ಇದ್ರೆ ಮಜಾನೇ ಇಲ್ಲ. ಶಿವಣ್ಣರು ಹೇಳಿ ಹೇಳಿ. ಆ ವರ್ಷ ಎಲ್ಲ ಗುಂಪೆ ಮಾಡ್ತಾರೆ. ಅದನ್ನೇ ನೋಡಿದೆ ನಾನೀಗ. ಅವ್ರ ತಲೆ ಮೇಲೆ, ಎಲ್ಲರ ತಲೆ ಮೇಲೆ ಪೂಜೆ ಬರ್ಬೇಕು. ಪೂಜೆ ಬಂದ್ರೆ ಗತ್ತು. ಹಾ, ಆಗ್ಲಿ ಒಂದ್ ಸುತ್ತ ಹಾಕ್ತೇನೆ. ಅದೇ ಕನ್ಕ್ಲೂಡ್ ಆಯ್ತಾ. ಅದಕ್ಕೆ ಮೊದಲೇ ನೀವು ಅವ್ರ ಜೊತೆಗೆ ಏನಾದ್ರು ಕೇಳೋದು ಏನಾದ್ರು ಇದ್ರೆ, ಮಳೆ ಹಟ್ ಅಂತ ಹನಿಯೋಕ್ ಮೊದಲೇ ನಿಮ್ಮ ಇಂಟ್ರಾಕ್ಷನ್ ಎಲ್ಲ ಮುಗಿಸ್ಬೇಕು. ನೋಡಿ, ನಮ್ಮ ಡಾಕ್ಟರ್ ವೆಂಕಟಪ್ಪ ಬಂದಿದ್ದಾರೆ. ದೂರ ಬಳ್ಳಾರಿಲಿ ಇರ್ತಾರೆ, ಇಲ್ಲಿರ್ತಾರೆ, ಯುರೋಪಲ್ಲಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಯಾವಾಗಲೂ ಬರ್ತಾರೆ. ಬೇವೂರು ರಾಮಯ್ಯ, ಮೇಷು, ಪ್ರೊಫೆಸರ್, ಎಷ್ಟೊಂದು ಜನ ನಮ್ಗೆ ಈ ಕಾರ್ಯಕ್ರಮನ ಕಳೆಗಟ್ಟಿಸಿದ್ದೀರಿ. ನೀವೇನಾದ್ರು ಕೇಳ್ಬೋದಾದಿದ್ರೆ. ಮಂಜೇಗೌಡರು, ಏನು ಶಿವಣ್ಣ ನಾವು ಎದ್ದು ಬುದ್ದು ನೋಡ್ತೇವೆ. ನೀವು ಪೂಜೆ ಕುಣಿತ ಯಾರು ಕೇಳಿ. ಸರಿ. ಶಿವಣ್ಣವ್ರೆ, ನೀವು ಅಪ್ಪಟ ಕಲಾವಿದರು, ಎರಡು ಮಾತಿಲ್ಲ. ನಿಮ್ಮನ್ನು ಕಟ್ಕೊಂಡಂಥ ನಿಮ್ಮ ಧರ್ಮಪತ್ನಿ ಅವರ ಆಸೆ ಆಕಾಂಕ್ಷೆಗಳನ್ನ ಯಾವತ್ತಾದ್ರೂ ಈಡೇರಿಸಲಿಲ್ಲ ಅಂತ ಕೊರಗಿದ್ದಾರ? ಅವ್ರಿಗೆ ಏನು ಇದು ಗೊತ್ತಾ, ನಾನು ಹೋಗಿ ಅವ್ರಿಗೆ ದಿನ ಸ್ನಾನ ಮಾಡಬೇಕು, ವಿಷಯ ಇಡ್ತೀವಿ, ತಂಗಿ ಇಡ್ತೀವಿ ಅಂದಾಗ ನಿಮ್ಗೆ ಯಾವತ್ತು ಬಂದು ಇದೆ, ನಾವು ಸಾಕಾಗಿರ್ತೀವಿ, ಸರಿ ಇರ್ತೀವಿ, ಬಂದು ಅಡ್ಜಸ್ಟ್ ಅಮ್ಮ ನೋಡ್ರಿ, ಅವ್ರನ್ನೇ ಕೇಳ್ಬಿಡೋಣ. ಈಗ ಜೊತೆಗೆ ಅವ್ರು ಇದ್ದಾರೆ. ಇವ್ರೊಬ್ಬರೇ ಬಂದಿದ್ರೆ ಇವ್ರೊಬ್ಬರ ಜೊತೆಗೆ ಇತ್ತು. ಈಗ ಅವ್ರ ಜೊತೆಗೂ ಇದ್ದಾರೆ. ಅಮ್ಮ, ಇವ್ರು ಪೂಜಾ ಕುಣಕ್ ಹೋಗಿ ಹಗಲು ರಾತ್ರಿ ಎಲ್ಲೆಲ್ಲೋ ಇದ್ ಬರ್ತಾರೆ. ನಮ್ಗೆ ನಾವು ಮಕ್ಕಳು ಮರೆ ಕಟ್ಕೊಂಡು ಹೊಲ ಬೇಸಾಯ ನಮ್ದು ಇದೇಲ್ ಕತೆ ನೀವು ಅಂತ ಅನ್ಸಿತ್ತಾ? ಹೇಳಿ, ಮಾತಾಡಿ. ಅಂದ್ರೆ ಅವ್ರು ಬಂದಾಗ ಸ್ನಾನ ಮಾಡ್ಬೇಕು ಅಂದಾಗ ಸ್ನಾನ, ನಾಷ್ಟ ಬೇಕು ಅಂದಾಗ ನಾಷ್ಟ, ಊಟ ಬೇಕು ಅಂದಾಗ ಊಟ ಎಲ್ಲ ಅವ್ರು ಏನ್ ಕೇಳಿದ್ದ ಅದನ್ನ. ಅವ್ರು 2 ಗಂಟೆಗೆ ಬರೋರು 4 ಗಂಟೆಗೆ ಬರ್ತಾರೆ ರಾತ್ರಿ. ನಾವು ಬೇಡ ಊಟ ಬೇಡ ಅಂತ ಬೇಕು ಅಂದಾಗ ನಾವು ಅವ್ರಿಗೆ ಏನ್ ಕೇಳ್ತಾರೆ ಅದನ್ನ ಮಾಡ್ಕೊಡ್ತೀವಿ. ಅವ್ರು ಕುಣಿಯೋದು ಇಷ್ಟವಾ ನಿಮಗೆ? ಅಲ್ಲ ತಾಯಿ, ನಾನು ಕೇಳೋದೇನು ಅಂದರೆ, ನಿಮ್ಮ ಆಸೆಗಳು ಏನೇನೋ ಇರ್ತವೆ ಹೆಂಗಸರುಗಳಿಗೆ. ಒಳ್ಳೆ ಮನೆ ಕಟ್ಟಬೇಕು, ಐಷಾರಾಮಿ ಜೀವನ ನಡೆಸಬೇಕು, ಎಲ್ಲರೂ ಅಷ್ಟೊಂದು ಚೆನ್ನಾಗಿದ್ದಾರೆ, ನಾವು ಯಾಕೆ ಹೀಗಿದ್ದೀವಿ ಅಂತ ನಿಮ್ಗೆ ಯಾವತ್ತೂ ಅನ್ನಿಸ್ಲೇ ಇಲ್ವಲ್ಲ ಶಿವಣ್ಣನ ಕಟ್ಕೊಂಡು? ಏನು ಸಾಕಿದಷ್ಟು ಕಾಲ ಇರ್ತವೆ. ಅಂದ್ರೆ ಅವ್ರ ಬಗ್ಗೆ ಸಂಪೂರ್ಣವಾಗಿ ಸಂತೋಷ ಹೋಗ್ಲಿ ಬಿಡಿ, ನೀವು ಒಂಥರ ನಮ್ಮ ಕಣ್ಣಿಗೆ ಮುದ್ದಣ್ಣ ಮನೋರಮೆ ಕಂಡಂಗೆ ಕಾಣಿಸ್ತಾ ಇದ್ದೀರಾ. ಮಕ್ಕಳು ಕಷ್ಟಪಟ್ಟು ಸಾಕಿದೀವಿ, ಅನ್ನ ಇಸ್ಕೊಂಡು ಮಕ್ಕಳನ್ನ ಸಾಕಿದೀವಿ. ಅದು ದೇವರು ಇರ್ಲಿ ಬಿಡಿ. ಈ
ನಮ್ಮ ಶಿವಾಜಿರಾವ್ ಮುದ್ದಣ್ಣ ಮನೋರಮೆಯನ್ನು ಹೇಳ್ಬಿಟ್ರು, ಪಾಪ ಮುದ್ದಣ್ಣಂಗೆ ಆ ಸುಖ ಇರ್ಲಿಲ್ಲ ಅಂತ ಹಿಸ್ಟ್ರಿಲ್ ಸಿಗುತ್ತೆ. ಹಾಗಾಗಿ ವಾಸ್ತವ ಇದು ಮುದ್ದಣ್ಣನ್ ಸಿಗದೇ ಇರೋದು ಎರಡು ಸಿಕ್ಕಿದೆ ಅನ್ನೋದು ಸತ್ಯ. ಅಲ್ಲ, ನಾನು ಯಾಕೆ ಹೇಳಿದೆ ಅಂದ್ರೆ ಇಲ್ಲಿ ನೋವುಗಳನ್ನ ಭರಿಸ್ಕೊಳ್ಳುವಂತ ಶಕ್ತಿ ಆ ದೇವರು ಕೊಟ್ಟಿದಾರಲ್ಲ, ಅದಕ್ಕೆ ನಾನು ಹೇಳಿದೆ. ನೀವು ಮಕ್ಕಳು ಬರ್ರಿಪ್ಪ, ಮಕ್ಕಳು ಬರ್ರಿ. ನಾವು ಅಂತೂ ಶಿವಣ್ಣ ಇನ್ನೇನಾದ್ರು ಅವ್ರ ಜೊತೆಗೆ ತಿಳ್ಕೊಳ್ಳೋದಾದಿತ್ತು ಹೇಳಿ. ಕೊಡಿ ಸರ್. ಇದು ನಾವು ಕಂಡಂಗೆ ಇಲ್ಲಿರೋರು ಅಷ್ಟೇ. ನಾನೇ ಹೇಳಿದೆ ಕರೆಕ್ಟ್ ಇನ್ನೊಂದೇ ಇಲ್ಲ. ಈಗ ಎಷ್ಟೊಂದು ಜನ ನಾವು ಶಿವಣ್ಣ ಕಲ್ಸಿ ಇವರೆಲ್ಲರೂ ಇವ್ರು ನೇರವಾಗಿ ಕಲ್ತವ್ರು. ಅದಕ್ಕೆ ಡಿಪ್ಲೊಮೋದ ಒಂದು 2-3 ಸಾವಿರ ವಿದ್ಯಾರ್ಥಿಗಳು ಅವರ ಶಿಷ್ಯರೇ. ಯಾಕೆಂದ್ರೆ ಆ ಹೆಜ್ಜೆಗಳು ಕಲ್ತವ್ರು ಅವ್ರೀಗ ಅಲ್ಲಿ ಹೋಗಿ ಬೆಂಗಳೂರಲ್ಲಿ ಕೋರಿಯೋಗ್ರಾಫರ್ಸ್ ಆಗಿದ್ದಾರೆ ಜನಪದ ಕಲೆಗಳಿಗೆ. ತುಂಬಾ ಜನ ಇದ್ದಾರೆ. ಹಾಗಾಗಿ ಈ ಸೀಮೆಗೆ ಅಪರೂಪದ ತರಬೇತಿ ನೋಡಿದವರು. ಒಂದು ಹೆಜ್ಜೆಗೆ ಶಿವಣ್ಣವ್ರು ತಮಟೆಯವ್ರು ರೆಡಿ ಇದಾರಪ್ಪ. ಶಿವಣ್ಣನ ಸ್ಪೀಡಿಗೆ ಬರಬೇಕು. ಎಲ್ಲಿ ವಿಭೂತ್ ಕೆರೆಯಲ್ಲಿ ಮೀಸೆ ಇದ್ದ ಹಳಬ ಡೆಲ್ಲಿಗೆ ಹೋದ್ರು ಇದ್ದ, ಹಿಂಗಂದ್ರೆ ಸಾಕು, ಚಿಟ್ಕಿ ಹೊಡೆದ್ರೆ ಅದು ನಿಂತ್ಕೋಬೇಕು, ಹಂಗೆ ಇರ್ಬೇಕು. ಯಾವ ವರ್ಷ ಹಾಕೋದು, 1 ವರ್ಷ ಹಾಕ್ರಿ ಕೈಯಲ್ಲಿ. ನೀನ್ ಎರಡು ಮಾತಾಡ್ತೀಯಪ್ಪ ನಮ್ಮ ಶಿಷ್ಯ. ಹೇಳ ಎಲ್ಲರಿಗೂ ವೇದಿಕೆಯಲ್ಲಿರೋರಿಗೆ ನಮಸ್ಕಾರ. ಆದ್ರೆ ಇದು ಜನಪದ ಲೋಕ ಅಂದ್ರೆ ಇದು ನಮ್ಗೆ ತೌರೂರು ಇದ್ದಂಗೆ. ಆದ್ರೆ ನಾನು ಕೀಲಾರಿಗೆ ಹೋದಾಗ ಎಲ್ ನಾಗೇಗೌಡರು ಕರೆದು ಹೇಳಿದ್ರು, ಈ ಯಾವೂರಪ್ಪ ಅಂದ್ರು ಕಾಡಾಕ್ಮೇಲೆ ಅಂದರೆ ಈ ಕಲೆಯನ್ನೇ ಬೆಳೆಸೋ ಒಂದು. ಮತ್ತೆ ನಾನು ಇಲ್ಲಿ ಜನಪದ ಲೋಕಕ್ಕೆ ಬಂದಾಗ ನನ್ನ ಗುರುಗಳು ಇವರು ಸಾಮ್ರಾವ್ ಅಂತ ಪರಿಚಯ ಮಾಡಿ ಈ ಕಲೆ ಬೆಳೆಸ್ಬೇಕು ಅಂತ ಇವರು ನನಗೆ ತರಬೇತಿ ಕೊಟ್ಟರು. ಇರಲಿ. ಮತ್ತೆ ಶಿವಣ್ಣರ ಕಾರ್ಯಕ್ರಮ ಶಿವಮೊಗ್ಗ ನಮ್ಮ ಮೊದಲನೇ ಗುರುಗಳು ಕೋಡಳ್ಳಿ ಕೃಷ್ಣ ಮತ್ತು ಅವ್ರ ಮನೆಯಲ್ಲಿ ನಾನು 3 ವರ್ಷ ನಾನು ಸೇವೆಯನ್ನು ಕಪಾಳಮ್ಮನ ಸೇವೆ ಮಾಡ್ತಾ ಅವ್ರ ಸೇವೆ ಮಾಡ್ತಾ ನಾನು ಇವತ್ತು ಬೆಳೆದು ಮುಂದೆ ಬಂದೆ. ನನಗೆ ಮೊದಲನೇ ಗುರು ಶಿವಮಾಧವರೇ ಉತ್ತಮ ಸ್ಥಾನಕ್ಕೆ ಅವರ ಜೊತೆಲಿ ನಾನು ಕುಣಿತಿದ್ದ ಬಂದು ಅಂಕನಹಳ್ಳಿ ಶಿವಣ್ಣವ್ರ ಮನೆಗೆ ಕರ್ಕೊಂಡು ಬಂದರು. ಶಿವಣ್ಣರು ಏನು ಹೇಳಿದ್ರು, ಈ ಹುಡುಗನ ಒಂದು ಸ್ವಲ್ಪ ನನಗೆ ಕಾರ್ಯಕ್ರಮಕ್ಕೆ ಒಂದು 2 ದಿನ ಬಿಡಪ್ಪ ಅದು ಅವ್ನು ಕಾಯ್ತಪ್ಪ ಬಿಡ್ತಿ ಅಂತ ಬಿಟ್ಟಿಟ್ಟು ಇವ್ರ ಮನೆಗೆ ಹೋದ್ವಿ. ಆವಾಗ ಶಿವಣ್ಣವರು ಸ್ವಲ್ಪ ಈ ಸಭೆಯಲ್ಲಿ ಹೇಳಿದ್ರು, ಸ್ವಲ್ಪ ಅವರು ಡ್ರಿಂಕ್ಸಲ್ಲಿ ಇದ್ರು, ಆ ಇದ್ರು ವಿಶ್ವಾಸ ಇತ್ತು. ನನ್ನ ಮಕ್ಕಳು ಯಾವ ರೀತಿ ನೋಡ್ಕೊತಿದ್ರು ಆ ಥರ ಎಣ್ಣೆ ಹೊಡೆದು ಅಲ್ಲ ಹೇಳೋದು ಸಭೆಯಲ್ಲಿ. ಇವತ್ತು ನಮಗೆ ಶಿವಣ್ಣವರು ನಮಗೆ ವಿದ್ಯೆ ಕಲಿಸಿದಾರೆ, ದಾರಿ ತೋರಿಸ್ತಾರೆ. ಇವತ್ತು ಅವರಿಂದ ನಾವು ಮುಂದೆ ಬಂದಿದ್ದೀವಿ. ಇನ್ನೇನಾದ್ರು ಮಾತಾಡೋದಿದೆಯಾ? ಓಕೆ. ಈಗ ಪೂಜಾ ಶಿವಣ್ಣವರ ಜೀವನ ಸಾಧನೆ ಬಿಡಿಸುವಂತ ಒಂದು ಪುಸ್ತಕವನ್ನು ನವೆಂಬರ್ ಒಳಗೆ ತರ್ತೀನಿ. ಶಿವಣ್ಣವರು ಗುರುಗಳು ಹಿರೀಕು ಕೇಳ್ತಾ ಇದೆ, ಹೇಳು. ಈ ಪೂಜೆ ಕುರಿತು ಯಾಕೆ ಗೊತ್ತು ಅಂತ ನೀವು ಯಾರು ಕೇಳಿದ್ರೆ ಏನ್ ಹೇಳಿ ಕೇಳಿ ಎಷ್ಟಕ್ಕೆ ಗೊತ್ತು ಹೇಳ್ಬೇಕು. ನಮ್ಮ ಅಪ್ಪನ ನಾನು ಕೇಳಿದೆ, ಈ ಪೂಜೆ ಕುರಿತು ಯಾಕೋಸ್ಕರ ಗೊತ್ತಪ್ಪ ಅಂತ. ಅವರಪ್ಪ ಹೇಳಿದ್ನಂತೆ, ಊರಲ್ಲಿ ಮಕ್ಕಳುಗಳಿಗೆ ಕಲ್ಗುವರ ಅಮ್ಮ ಸಿಡುಬು ಆಗೋಗ್ಬಿಡೋವಂತೆ. ಇವ್ರಿಗೆ ಏನ್ ಮಾಡಿದ್ರು ವಾಸಿ ಆಯ್ತಿರ್ಲಿಲ್ಲ. ಅವ್ರು ಹಾಸ್ಪಿಟ್ಲ್ ಇರಲಿಲ್ಲ. ಊರಿಗೆ ಹೊರಗಡೆ ಹೋಗಿ ಮಕ್ಕಳುಗಳನ್ನ ಸಡ್ಡೆ ಹಾಕೊಂಡು ಮೈ ತೊಳೆದು ಬೇವು ಸೊಪ್ಪಿನ ವಾರಗಟ್ಟೆ ಇತ್ತು ಅಮ್ಮನ ಮಳಿಕೊಂಡು ಕುತ್ಕೊಂಡು ಒಂದಿನ ಮಾತಾಡ್ತಾ ಇದ್ರು. ಏನ್ ಹಿಂಗಾಯ್ತಲ್ಲ, ಯಾಕೆ ನಮ್ಮ ಊರಲ್ಲಿ ಹಿಂಗಾಯ್ತದಲ್ಲ ಮಕ್ಕಳುಗಳು, ಎಲ್ಲ ಮಕ್ಕಳುಗಳು ಅಂತ ಕೇಳಿದಾಗ ನಮ್ಮೂರು ಮಾರಮ್ಮನ್ನೇ ಮರ್ತ್ಬಿಡಲ್ಲ ಅವಳು ಒಂದು ಮಾತು ಅಂತೇಳಿ ಒಂದು ತಂಪು ಮಾಡ್ಸಾಗಷ್ಟು ಇವತ್ತು 15 ನೀವೊಂದು ಹಬ್ಬ ಮಾಡಿ ಕೊಳದೆ ಬಿಟ್ಟು ಅವ್ರು ತಂಪು ಮಾಡಿ ತಿನ್ಕೆ ಅಲ್ಲಿಗೆ ಅಮ್ಮನ ಎಲ್ಲ ಅಲ್ಲಿಗೆ ಕುರ್ಕೊಂಡು ಹಬ್ಬ ಮಾಡೋ ಶುರು ಮಾಡಿದಾಗ ಊರಿಂದ ಜನ ಎಲ್ಲ ಸುತ್ತ ಊರಪ್ಪ ಜನಗಳು ಸುಮ್ಮನೆ ಮನೆಗೆ ಬರ್ತಾರೆ. ಏನಾರ ಒಂದು ಮಾಡ್ಬೇಕಲ್ಲ ಅಂದ್ರೆ ಅವಾಗ ಈ ಪೂಜೆ ತಳಿ ಮಾಡ್ಬೇಕು. 7 ಕಳಿಸಿದ್ರು, 3 ಅಡಿ ಆಗಲ್ಲ, 3 ಅಡಿ ಉದ್ದ. ಆ ಪೂಜೆಗೆ ಒಂದು ಗಿಂಡಿ ಮಾಡ್ತಾರೆ. ದೇವರು ಒಂದು ದಿಂಬದ ಒಂದು ಕುದುರೆ ಮೇಲೆ ಮಾರಮ್ಮನ್ನ ಕುಂಡಿಸಿ 7 ಕಳಸ ಕೊಳದಂಬಿಟ್ಟು ನಾರ್ತಿ ತಗೊಂಡು ಮತ್ತೆ ಒಂದು ಕಮ್ಮನ್ನು ತೆಗೆದಿಟ್ಕೊಂಡು ಗುಡಿ ರಾರಬಾಕರಿಗೆ ಅಲ್ಲಿಂದ ಒಳಮೆಟ್ಟಿಸ್ಕೊಂಡು ಕರ್ಕೊಂಡ್ಬಂದ್ರು. ಏಯ್ ಯಾಕೆ ಮಾರವ್ವ ಗೋಡೆ ಕಡೆ ಮಕ್ಕನಾದೆ ನೋಡಕ್ ಬಂದೋರು ನಗುತ್ತಾರೆ ಮಾರವ್ವ ನಿನ್ನ ಕಾಲಿಗೂ ಬಿದ್ದೇನೋ ಕಲಿಯಾಗೆ
ಸಾಲು ತೆಂಗಿನ ಮರ ತಿಂಗು ತಿಂಗಳಿಗೂ ಎಳಗಾಯೇ ತಿಂಗು ತಿಂಗಳಿಗೂ ಎಳಗಾಯಿ ಮಾರವ ನಿನ್ನಬ್ಬದೊತ್ತಿಗೆ ಹಿಡ್ಗಾಯಿ ನಮ್ಮ ಈ ನೆಲದ ಪ್ರತಿಭೆಗೆ ನಮ್ಮ ನೆಲದ ಅಪರೂಪದ ಪ್ರತಿಭೆಗೆ ಹೆಮ್ಮೆ ಪ್ರತಿಭೆಗೆ ನಾವೆಲ್ಲ ಒಂದ್ಸಾರಿ ಪ್ರೀತಿ ಎಲ್ಲ ಪ್ರತಿಭೆಗಳು ಎಲ್ಲ ನೆಲದಲ್ಲಿ ತಟ್ಟನೆ ಹುಟ್ಟಲ್ಲ. ನಾವು ಪ್ರೀತಿಸುವ ಪ್ರತಿಭೆಗೆ ನಿಮ್ಮೆಲ್ಲರ ಗೌರವ ತೋರಿದ್ದೀರಿ. ಕೊನೆ ಹೆಜ್ಜೆನ ಅವರೆಲ್ಲ ಸೇರಿ ಒಂದು ಹೆಜ್ಜೆ ಕುಣಿತಾರೆ. ನಾವು ಅದು ನೋಡೋಣ. ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಮ್ಯಾನೇಜಿಂಗ್ ಟ್ರಸ್ಟಿಯವರು, ಅತಿಥಿಯಾದ ಶಿವರಾಮೇಗೌಡ ನಾಗವಾರ್ ಅವರು, ನಮ್ಮೆಲ್ಲ ಮಹಾ ಅತಿಥಿಗಳು ಬಂದಿರಿ. ಪ್ರತಿ ವರ್ಷ ಈ ಲೋಕಸಿರಿಯನ್ನು ಸಿರಿಗೊಳಿಸಿರೋರು ನೀವು. ನಿಮ್ಮೆಲ್ಲ ಮನಸ್ಸಿಗೂ ನಮ್ಮ ಪ್ರೀತಿಯ ನಮನಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೀವಿ. ಶಶಿ ಸೇರಿ ಎಲ್ಲ ಬಂದಿದ್ದಾರೆ, ಕಲಾವಿದರು ಜಾತ್ರೆ ಸೇರಿ, ಜಗದೀಶ್, ಯಾರೆಲ್ಲ ಬಂದಿದ್ದೀರಿ, ಯಾರ ಹೆಸರು ಮುಚ್ಚಿ ನೀರಿ ನಿಮ್ಮ ಮನಸ್ಸಿಗೆ ತೊಡಗಿದೆ, ನಿಮಗೆಲ್ಲ ನಮ್ಮ ನಮನಗಳು. ಗತ್ತ ಹಾಕ್ಬಿಡು. ಆ ಕಡೆ ಈ ಕಡೆ ನಿಂತ್ಕೊಳ್ರಿ ನೀವು. ಲವ್ ಆ ಕಡೆ ಈ ಕಡೆ ನಿಂತ್ಕೊಳ್ಳಿ ಅಪ್ಪರ್ ಸಾಬ್ರುಗಳ.